ಆಕ್ಚುಲ್ ಆಗಿ ನೀವು ಇದು ನೋಡಿದ್ರೆ ವೃಂದಾವನ ಪರಿಕ್ರಮ ಮಾಡ್ತಾರೆ. ಮೊನ್ನೆನೆ ತಮ್ಮೆಲ್ಲರಿಗೂ ಸಂತೋಷ್ ಬಾಬು ಹೇಳಿರ್ಬೋದು ಮೊದಲನೇ ದಿನ ಪರಿಕ್ರಮ ಹೇಳುವಾಗ. ಸೊ ಏನ್ ಮಾಡ್ತಾರೆ ಅಂದ್ರೆ ಪ್ರತಿದಿನ 30 ದಿನ ಅವರು ಎಲ್ಲ ಪರಿಕ್ರಮ ಮಾಡ್ತಾರೆ. ಈ ಪರಿಕ್ರಮದಲ್ಲಿ ಎಲ್ಲ ಭಗವಂತ ಎಲ್ಲೆಲ್ಲೈತೆ ಹೋಗಿದ್ದಾರೋ ಅಲ್ಲೆಲ್ಲ ಹೋಗ್ತಾರೆ ಇಲ್ಲಿ. ಸುಮಾರು ಒಂದು 2,000 ರಿಂದ 4,000 ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಂದು ಜಾಗದ ನೀವು ಇಮ್ಯಾಜಿನ್, ಒಂದು ಸ್ವಲ್ಪ ಯೋಚನೆ ಮಾಡಿ, 2,000 ಜನ 30 ದಿನ. 30 ದಿನ ಸಮಯ, ಒಂದು ಎರಡಲ್ಲ. ನಾವು ಯಾವಾಗನ್ನ ಏನೋ ಇದಕ್ಕೆ ಹೋಗಿದ್ರೆ ಇದಕ್ಕೆ ನಾವೇನ ಒಂದು ಯಾತ್ರಕ್ಕೆ ಹೋಗಿದ್ರೆ ನಾವೇನ್ ಅನ್ಕೊಂತೀವಿ? ಪ್ರಭು 2 ದಿನ, ಪ್ರಭು 3 ದಿನನ, ಪ್ರಭು ವಾರನ ಅಂತೀವಿ. ಸೊ ಈ 30 ದಿನ ಯಾತ್ರದಲ್ಲಿ ಸುಮಾರು 2,000 ಜನ ಪ್ರತಿದಿನ ಮಿಸ್ ಮಾಡಿಲ್ಲದೆ 30 ದಿನ ಎಲ್ಲಿಂದ ಬಂದಿರೋರು? ಒಂದ್ ಜಾಗನೇ ಅಲ್ಲ, ಅಮೆರಿಕಾ, ರಷ್ಯಾ, ಚೈನಾ, US, ಇಂಡಿಯಾ, ಎಲ್ಲ ದೇಶಗಳಿಂದ ಬಂದಿರೋರು ಇರ್ತಾರೆ ಅದರಲ್ಲಿ. ಸೊ ಎಲ್ಲ ಸೇರ್ಕೊಂಡು ಆ ರೋಡ್ ದಾರಿದಲ್ಲಿ ಹೋಗ್ತಾ ಇರ್ತಾರಲ್ವಾ, ದಾರಿ ಎಲ್ಲ ಏನು ಒಂದು ಸುನಾಮಿ ಬಂದಿದೇನೋ ಅಂತ ರೀತಿಯಾದಲ್ಲಿ ಇರುತ್ತೆ. ಎಲ್ಲಾ ಭಕ್ತರು, ಶಾಫ್ರಾನು, ವೈಟು, ಸನ್ಯಾಸಿಗಳು, ನಾರ್ಮಲ್ ಭಕ್ತರು ಎಲ್ಲರೂ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಆ ವ್ರಜಮಂಡಲ ಯಾತ್ರೆಗೆ ಹೋಗಿದ್ರೆ. ಬಟ್ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಹ್ಮ್ ಅದು ಫಿಕ್ಸ್ಡ್ ಶೆಡ್ಯೂಲ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಈ ವರ್ಷ 10 ದಿನ ಹೋಗ್ತಾರೆ, 1 ದಿಂದ 10 ದಿನ ತನಕ. ನೆಕ್ಸ್ಟ್ ವರ್ಷ 11 ದಿಂದ 20 ತನಕ ಹೋಗ್ತಾರೆ. ಮೂರನೇ ವರ್ಷ 21 ದಿಂದ 30 ತನಕ ಹೋಗ್ತಾರೆ. ಸೊ ಈಗ 10 ದಿನ ಒಂದೊಂದು ವರ್ಷ ಮಾಡೋರು ಸ್ವಲ್ಪ ಜನ ಇರ್ತಾರೆ. ಸ್ವಲ್ಪ ಜನ ವಾರ ವಾರ ಮಾಡೋರು ಇರ್ತಾರೆ. 4 ವರ್ಷ ಆಗುತ್ತೆ ಅವ್ರಿಗೆ ವೃಂದಾವನ ಪರಿಕ್ರಮ ಕಂಪ್ಲೀಟ್ ಮಾಡ್ಬೇಕಂದ್ರೆ. ಸೊ ಆಗ ಮಾಡೋರು ಇರ್ತಾರೆ. ಸ್ವಲ್ಪ ಜನ ಎಲ್ಲ ಲೀವ್ ಆಗ್ಬಿಟ್ಟು 30 ದಿನ ಅಲ್ಲೇ ಇದ್ಬಿಟ್ಟು ಮುಗಿಸ್ಕೊಂಡು ಬರೋಣ ಅಂತಾನು ಇರೋರು ಇರ್ತಾರೆ. ಸೊ ಈ ರೀತಿಯಾಗಿ ಯಾಕೆ ಪ್ರಭು ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಭಗವಂತ, ಅದು ಭಗವಂತನ ಮನೆ. ನಾವು ದೇಹ ಬಿಟ್ಟಿದ ಮೇಲೆ ನಾವು ಅಲ್ಲೇ ಹೋಗ್ಬೇಕು, ಯಾವಾಗ ಕರೆಕ್ಟ್ ಆಗಿ ಭಕ್ತಿ ಮಾಡಿದ್ರೆ. ಇಲ್ಲ ಅಂದ್ರೆ ಎಲ್ಲೋ ಒಂದ್ ಜಾಗ ಚಂದಾಪುರಮೋ ಧ್ವಂಸಂದ್ರನೋ ಇಲ್ಲೇ ಉಟ್ಬೇಕಾಗುತ್ತೆ. ಸೊ ಹಾಗಾಗಿ ನಾವು 2ನೇ ದಿನ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದು ನೋಡೋಣ. ಸ್ವಲ್ಪ ಬೇಗ ಬೇಗ ಕವರ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಈ 2ನೇ ದಿನ ವೃಂದಾವನದಿಂದ ಮಥುರಕ್ಕೆ ಹೋಗ್ತಾರೆ ಅವರು. ವೃಂದಾವನದಿಂದ ನಾವು ಜನರಲ್ ಆಗಿ ಮಥುರಾ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದುಕೊಂಡು ನಾವು ವೃಂದಾವನಕ್ಕೆ ಹೋಗ್ತೀವಿ. ಅವರು ಇವತ್ತು ವೃಂದಾವನದಿಂದ ಮಥುರಕ್ಕೆ ಬರ್ತಾ ಇದ್ದಾರೆ. ಏನಂತ ನೋಡೋಣ. After Mangala Arati, the Krishna Balaram Mandir and our luggage is collected under the temple entrance and for a hike truck of the transport to our campsite. And this will become our pilgrim to routine each morning for the entire month. The sweet rice that was left on the rooftop under the last night full moon is distributed to the devotees. ನಿನ್ನೆ ಗೊತ್ತಾ, ನಿನ್ನೆ ಏನು ಸ್ಪೆಷಲು? ರಾಸಪೂರ್ಣಿಮೆ. ದಾಮೋದರ ಮಂತ್ ಸ್ಟಾರ್ಟ್ ಆಗೈತೆ ಪ್ರಭು. ದಾಮೋದರ ಮಂತ್ ಸ್ಟಾರ್ಟುನು ಆಗಿದೆ, ರಾಸ ಪೂರ್ಣಿಮನೂ ಆಗಿದೆ. ಈ ರಾಸ ಪೂರ್ಣಿಮಾ ಅಂದ್ರೆ ಆವತ್ತು ನೈಟೇ ಭಗವಂತ ಗೋಪಿಕಾ ಶ್ರೀ ಜೋತದಲ್ಲಿ ನೃತ್ಯವನ್ನು, ರಾಸ ಡ್ಯಾನ್ಸ್ ಅನ್ನು ಮಾಡ್ತಾರೆ. ಸೊ ಜನರಲ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ ಆವತ್ತು ರಾಸ ಪೂರ್ಣಿಮೆ ದಿನ ನಾವೇನ್ ಮಾಡ್ತೀವಿ ಅಂದ್ರೆ ಕೃಷ್ಣ ಬಲರಾಮರಿಗೆ ರಾಧಾ ಕೃಷ್ಣಕ್ಕೆ, ರಾಧಾ ಶ್ಯಾಮಚಂದ್ರನಿಗೆ ಸ್ವೀಟ್ ರೈಸ್ ಇಡ್ತೀವಿ ನೈಟ್. ಭಗವಂತ ನೈಟ್ ಬರ್ತಾರೆ, ಬಂದು ನೃತ್ಯ ಮಾಡ್ತಾರಲ್ವಾ. ನೃತ್ಯ ಮಾಡಿದ್ಮೇಲೆ ಅವರು ಏನು ಹೊಟ್ಟೆ ಹಸುನು ಆಗುತ್ತಲ್ವಾ, ಅದಕ್ಕೋಸ್ಕರ ಅಂತ ಒಳ್ಳೆ ಸ್ವೀಟ್ ರೈಸು ಹಾಲ್ದಿಂದ ಮಾಡಿರೋದು ಚೆನ್ನಾಗ ಮಾಡಿ ಇಡ್ತೀರ. ಸೊ ಇದು ಇಲ್ಲಿನೂ ಅದೇ ಹೇಳ್ತಾ ಇದ್ರೆ,
ಸೊ ಅವತ್ತು ರಾಸ ಪೂರ್ಣಿಮಾ ರಾತ್ರಿದಲ್ಲಿ ಇಟ್ಟಿರುವಂತ ಸ್ವೀಟ್ ರೈಸ್ನ ಎಲ್ಲರಿಗೂ ಹಂಚ್ತಾರಂತ ಫಸ್ಟ್. Then with Sri Nitai Gaur Sundar and Srila Prabhupada in front, we circumambulate the temple and come to the Srila Prabhupada Samadhi and leave the temple courtyard. At the main road, we turn left towards the Chaitanya Vihar and we eventually join the Vrindavan Mathura road, and which we follow for a short distance before turning left again to the Batar, Bataronda. ಸೊ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ನಮ್ಮ ಇಸ್ಕಾನ್ ದೇವಸ್ಥಾನದಲ್ಲಿ ಅಲ್ಲಿಂದ ವೃಂದಾವನದಿಂದ ಮಥುರಕ್ಕೆ ಹೋಗುವಂತ ರೋಡ್ಗೆ ಬರ್ತಾರಂತ. ಅಲ್ಲಿ ಒಂದು ಜಾಗಕ್ಕೆ ಬರ್ತಾರೆ. ಏನದು? ಯಜ್ಞಪಂಥಿ ಸ್ಥಾನ, ಬತರೊಂಡ ಅಂದ್ರೆ ಅದು ವ್ರಜಭಾಷಾ. ಯಜ್ಞಪತ್ನಿ ಸ್ಥಾನ ನೀವು ಕೇಳಿರ್ತಾರೆ. ಕೃಷ್ಣ ಒಂದ್ಸರಿ ಹೋಗ್ಬಿಟ್ಟು ಯಜ್ಞ ಮಾಡ್ತಾ ಇರ್ತಾರೆ. ಸ್ವಾಮಿ ಬ್ರಾಹ್ಮಣ್ ಅವರು ಹತ್ರ ಹೋಗಿ, ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ, ತಿಂಡಿ ಕೊಡಿ ಅಂದ್ರೆ, ಹೋಗೋ, ನಿನಗೆ ಯಾಕೆ ಕೊಡೋದು, ನಾವು ಕೊಡಲ್ಲ ಅಂತಾರೆ. ಬಟ್ ಅವ್ರ ಹೆಂಡತಿ ಹತ್ರ ಹೋಗ್ತಾರೆ, ಬ್ರಾಹ್ಮಣರ ಪತ್ನಿ ಹತ್ರ ಹೋಗಿ ಅವ್ರು ಕೇಳ್ತಾರೆ, ಕೃಷ್ಣ ನನಗೆ ಹೊಟ್ಟೆ ಹಸಿವಾಗ್ತಾ ಇದೆ ಅಂದ್ರೆ ಅವರೆಲ್ಲ ಕೊಡ್ಬಿಡ್ತಾರೆ, ತಕೋ ತಿನ್ನು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಿರೋದು ನಾವು ಇವಾಗ ಚರ್ಚೆ ಮಾಡ್ತಾ ಇದ್ವಿ. Bataronda is a quiet spot on the top of the hill in the middle of the some field outside the town of Vrindavan. The temple deities are called Shri Radha Bataronda Bihari. To see them, we squeeze in the up narrow stairway and the duck under the huge bell with the thunderous resonance. From the temple terrace, we see other temples' domes in the distance rising above the green farm and forest of the Vrindavan. It's a chilly autumn morning and there is a slight breeze, but early morning sun is already warming us, promising a pleasant day. ಸೊ ಇವ್ರು ಯಾವಾಗ ಬೃಂದಾವನದಿಂದ ಆಚೆ ಬರ್ತಾರೋ, ಬಂದ್ಮೇಲೆ ಸ್ವಲ್ಪ ಒಳದಲ್ಲಿ ಹೋಗ್ಬೇಕಾಗುತ್ತೆ. ಆ ಒಳದಲ್ಲಿ ಹೋಗುವಾಗ ಆ ಒಳದಲ್ಲಿ ಹೋಗ್ತಾರೆ. ಫುಲ್ ಗ್ರೀನ್, ಹಸಿ ಹುಲ್ಲು ಇರುತ್ತೆ ಎಲ್ಲ. ಆ ಒಳದಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಮೇಲೆ ಇರುತ್ತೆ. ತುಂಬಾ ಚಿಕ್ಕದಾಗಿರುವಂತ ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸ್ ಮೇಲೆ ಹತ್ತಿ ಮೇಲೆ ಹೋಗೋಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಭಗವಂತನ ಹೆಸರು ಬಂದು ಶ್ರೀ ರಾಧಾ ಬಾತರೊಂಡ ಬಿಹಾರಿ ಅಂತ ಇವ್ರ ಹೆಸರು, ಭಗವಂತನ ಹೆಸರು. ಸೊ ಭಗವಂತನ ದರ್ಶನ ಮಾಡ್ಕೊಳಕೋಸ್ಕರ ಎಲ್ಲರೂ ಹೋಗ್ತಾ ಇದ್ರೆ. ಬೆಳಿಗ್ಗೆ ತುಂಬಾ ಚಳಿ ಆಗಿದೆ. ಬಟ್ ಭಗವಾನ ಸೂರ್ಯ ಬಂದಿದ್ದಾರೆ, ಸ್ವಲ್ಪ ಬಿಸಿಲು ತರ ಇದೆ. ಸೊ ಈ ರೀತಿಯಾಗಿ ನಾವು ಈ ದೇವಸ್ಥಾನವನ್ನು ಹತ್ತುತ್ತಾ ಇದೀವಿ. ಯಾವ ದೇವಸ್ಥಾನ? ಶ್ರೀ ರಾಧಾ ಬಾತರೊಂಡ ಬಿಹಾರಿ ದೇವಸ್ಥಾನವನ್ನು ನಾವು ಹಚ್ತಾ ಇದೀವಿ. ಅಂದ್ರೆ ರಾಧಾಕೃಷ್ಣನೇ. ಬಾತರೊಂಡ ಅಂತ ಯಾಕೆ ಹೇಳಿದ್ದಾರೆ? ನಾನು ಹೇಳಿದ್ದೀನಿ ಅಲ್ವಾ, ಯಜ್ಞ ಪತ್ನಿ ಸ್ನಾನ. ಅದ್ ಹೇಳ್ತೀನಿ ಮತ್ತೆ. Our parikrama party separates according to the language of the devotees. In the early years in this parikrama, we had a fewer devotees and the fewer languages represented. So as the parikrama continues to grow, devotees increasingly coming from all sorts of places, we cater the best we can to their translation needs and the requirements. English speaking devotees will have their morning class here, and the Russian devotees will also stay there with their translators, and the Hindi speaking Vaishnavas just have finished the taking darshan and are on the way to the Akrura Ghat for their class. So ಯಜ್ಞ ಪತ್ನಿ ಸ್ನಾನ. ಸೊ ಇಲ್ಲಿ ಏನಾಗುತ್ತಂದ್ರೆ, ಬೇರೆ ಲ್ಯಾಂಗ್ವೇಜ್ ಅವರೆಲ್ಲ ಬಂದಿರ್ತಾರಲ್ವಾ, ಒಬ್ಬೊಬ್ರಿಗೆ ಒಂದೊಂದು ಜಾಗದಲ್ಲಿ ಕ್ಲಾಸ್ ಮಾಡಬೇಕು. ಸ್ವಲ್ಪ ಜನ ಅಲ್ಲೇ ಕ್ಲಾಸ್ ಮಾಡ್ಕೊಂತಾರೆ, ಇನ್ನು ಸ್ವಲ್ಪ ಜನ ದರ್ಶನ ಮಾಡ್ಕೊಂಡು ಅಕ್ರೂರ ಘಾಟ್ಗೆ ಸ್ವಲ್ಪ ಜನ ಹೋಗ್ತಾರಂತ. ಒನ್ ಮಾರ್ನಿಂಗ್ ಕೃಷ್ಣ ಬಲರಾಮ್ ಅಂಡ್ ದ cowherd boys felt hungry. ಸೊ ಇವಾಗ ಅದು ಬಾದರಾಯಣ ಇದಕ್ಕೆ ಸಂಬಂಧಪಟ್ಟು ಹಿಸ್ಟ್ರಿ ಹೇಳ್ತಾ ಇದ್ದಾರೆ. Hungry, not having yet had their breakfast. Normally boys breakfasted at the home and then carried the packed lunch into the portion, but on that day they did neither. This is because Krishna left home early than usual that morning. He had to go to the Chirghat
where he stole the garments of the unmarried gopis and who had just completed their worship of the goddess of Katyayani. Katyayani, we will visit Chiragan. Hare Krishna, sorry, ಏನು ಡಿಸ್ಕನೆಕ್ಟ್ ಆಯ್ತು. ಕಾತ್ಯಾಯಿನಿ ಅಷ್ಟೇ ಮಾತ್ರ ಕೇಳಿಸ್ತು ಪ್ರಭುಜಿ, ಮುಂದೆ ಕೇಳಿಸಿಲ್ಲ. ಓಕೆ, ಯಾಕ ಯಾಕಪ್ಪ ಅವರು ಅಷ್ಟು ಬೇಗ ಬಂದಿದ್ದಾರೆ ಅಂದ್ರೆ ಓಕೆ, ಯಾಕೆ ಅವ್ರು ಬೇಗ ಬಂದ್ರು? ಸೊ ಮುಂದಿನ ದಿನ ನಾನು ಹೇಳಿದ್ದೀನಲ್ವಾ, ಇದೇನು ರಾಸ ಪೂರ್ಣಿಮಾ ನಡೆದಿದೆ ಅಂತ. ಸೊ ಅದಕ್ಕೆ ಕನೆಕ್ಷನ್ ಇದೆ ಅಲ್ಲಿಗೆ. ಸೊ ಇವರೆಲ್ಲ ಸ್ನಾನ ಮಾಡ್ತಾ ಇರ್ತಾರೆ. ಯಾರೋ ಗೋಪಿಕಾಶ್ರೀರು ಸ್ನಾನ ಮಾಡ್ತಾ ಇದ್ರೆ ಅವ್ರ ಬಟ್ಟೆ ಕಳ್ತನ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ಟಿದಂತ ಕೃಷ್ಣ. ಹ ನೋಡಿ ಏನ್ ಕೆಲ್ಸಕ್ಕೋಸ್ಕರ ಬಂದಿದ್ದಾರೆ. ಏನೋ ತಿಂಡಿನೂ ತಿಂದಿಲ್ಲದೆ ಬಂದ್ಬಿಟ್ಟಿದ್ದಾರೆ ಅಂತ. ರೆಕಾರ್ಡ್ ಆಗ್ತಾ ಇದೆ ಅಲ್ವಾ? ಮೊನ್ನೆ ತಮ್ಮೆಲ್ಲರಿಗೂ ಒಂದು ನಿಮಿಷ. ಜಯ 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 Hare Krishna, the content this meeting is being sent to YouTube. Okay. So ಬೆಳಿಗ್ಗೆ ಸ್ನಾನ ಮಾಡಕ್ ಬಂದಿರೋಂತ ಗೋಪಿಕಾಶ್ರೀ ಬಟ್ಟೆಗಳನ್ನು ಕಳ್ಳತನ ಮಾಡೋಕ್ಕೋಸ್ಕರ ಭಗವಂತ ಏನ್ ಮಾಡ್ತಾರೆ, ಬೆಳಿಗ್ಗೆ ನಾಷ್ಟಾನು ಮಾಡಿಲ್ಲದೆ ಬಂದ್ಬಿಡ್ತಾರೆ. ಎಷ್ಟು ಕಮಿಟೆಡ್ ನೋಡಿ ಭಗವಂತ. ನಾಷ್ಟಾನು ಮಾಡಿಲ್ಲದೆ ಬರ್ತಾರೆ. ಬಂದು ಅವರು ಬಟ್ಟೆಗಳನ್ನು ಕಳ್ಳತನ ಮಾಡಿ, ಸೊ ಅಲ್ಲಿಂದ ನಾವು ಒಳ್ಳೆ ಕೆಲಸ ಮಾಡಿದೀವಲ್ವಾ, ಒಳ್ಳೆ ಕೆಲಸ ಮಾಡಿದ ಮೇಲೆ ಏನ್ ಮಾಡೋದು? ತಿಂಡಿ ಇಲ್ಲ. ಈ ತಿಂಡಿ ಇಲ್ಲ, ಅವಾಗ ಇನ್ನೊಬ್ಬರ ಮನೆಗೆ ಹೋಗ್ಬೇಕು. ಅವಾಗ ಏನ್ ಮಾಡ್ತಾರೆ ನೋಡಿ. ಸೊ ಬೆಳಿಗ್ಗೆ ಮಧ್ಯಾಹ್ನ ಸಮಯಕ್ಕೆ ಬಾಕ್ಸು ಇಲ್ಲ, ಬೆಳಿಗ್ಗೆ ನಾಷ್ಟಾನು ಇಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಅಲ್ಲಿಗೆ ಬರ್ತಾರೆ. ಬಿಕಾಸ್ ಹ್ಯಾವಿಂಗ್ ಸೊ ಸ್ಟೋಲ್ ದ ಗಾರ್ಮೆಂಟ್ಸ್. ಸೊ ಏನ್ ಮಾಡೋಣ ಅಂತ ಅನ್ಕೊಂಡು ದ ಬಾಯ್ಸ್ ಹೂ ಹ್ಯಾಡ್ ಫಾಲೋಡ್ ದ ಕೃಷ್ಣ ಔಟ್ ಹ್ಯಾಡ್ ಆಲ್ಸೋ ಹ್ಯಾಡ್ ನಥಿಂಗ್ ಟು ಡೂ ಈಟ್. ನೋಡಿದ್ರ, ಒಬ್ರಿಗೆ ತಿಂಡಿ ಇಲ್ಲ. ಯಾಕೆ? ಇಷ್ಟು ಒಳ್ಳೆ ಕೆಲಸ ಮಾಡೋಕ್ ಬಂದಿದ್ದಾರೆ. ಕೃಷ್ಣನ್ನೇ ಫಾಲೋ ಮಾಡೋರು ಏನಾಗಿದೆ, ಅವರು ಅದೇ ಟೈಮ್ಗೆ ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರಿಗಿನೂ ತಿಂಡಿ ಇಲ್ಲ. ಇವಾಗ ಕೃಷ್ಣನಿಗೆ ಇಲ್ಲ, ಕೃಷ್ಣನ ಜೊತೆಯಲ್ಲಿ ಬಂದಿರೋರ್ಗೆ ಇಲ್ಲ. Were the concerned about the Krishna and Balaram's hunger, so feigning their own hunger, they approached the transcendental brothers too, so they would make some arrangements to eat. Krishna asked his friends to go and beg food from the
Karmakandi Brahmanas who were engaged in performing the Vedic yajnas for elevation to the heavenly planets. Krishna specifically asked the cowherd boys not to mention his name because he was son of Nanda Maharaj, who was Vaishya. So instead, they should beg for the food in the Balaram's name, because Balaram is known as the son of Vasudev, a Kshatriya. In this way, they would stand a better chance of receiving something in charity from the Brahmanas. But the cowherd boys simply address the Brahmanas in this way. ಸರಿ, ಎಲ್ಲರಿಗೂ ಹೊಟ್ಟೆ ಹಸು ಆಗ್ತಾ ಇದೆ. ಅವಾಗ ಏನಾಯ್ತು, ಬಂದು ಕೃಷ್ಣ ಬಲರಾಮನ ಹತ್ರ ಬಂದು ಕೇಳ್ತಾರೆ, ಕೃಷ್ಣ, ನಿಮ್ ಮಾತು ಕೇಳ್ಬಿಟ್ಟು ನಾವು ಬಂದ್ವಿ. ಬಂದ್ಮೇಲೆ ಸೊ ನಮ್ಗೆ ಇವಾಗ ತಿಂಡಿ ಇಲ್ಲ, ಹೊಟ್ಟೆ ಹಸು ಆಗ್ತಾ ಇದೆ, ನಾವೇನ್ ಮಾಡ್ಬೇಕು ಅಂತ ಕೇಳ್ತಾರೆ. ಸೊ ಏನನ್ನ ಸಹಾಯ ಮಾಡಿ, ಏನನ್ನ ಒಂದು ಯೋಚನೆ ಕೊಡಿ ಅಂತ. ಅವಾಗ ಕೃಷ್ಣ ಹೇಳ್ತಾರೆ, ಸರಿ, ನೀವು ಒಂದು ಕೆಲಸ ಮಾಡಿ, ಆಚೆ ಹೋಗಿ ಭಿಕ್ಷಾಟನೆ ಮಾಡಿ ಅಂತ. ಭಿಕ್ಷಾಟನೆ ಮಾಡೋವಾಗ ಒಂದು ನೀವು ನೆನಪಿಗೆ ಇಟ್ಕೋಬೇಕು, ಏನದು, ನನ್ನ ಹೆಸರ ಮೇಲೆ ನೀವು ಭಿಕ್ಷಾಟನೆ ಮಾಡಬಾರ್ದು ಅಂತಾನೆ. ಯಾಕೆ? ಕಾರಣ ಏನ್ ಹೇಳ್ತಾರೆ ಗೊತ್ತಾ? ನಾನು ನಂದ ಮಹಾರಾಜ್ ಮಗ. ನಂದ ಮಹಾರಾಜ್ ಯಾರು? ವೈಶ್ಯ. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳಿರುತ್ತಲ್ವಾ. ಅದರಲ್ಲಿ ವೈಶ್ಯ ಕ್ಯಾಟಗರಿ ಕನೆಕ್ಟ್ ಆಗಿರೋರು ನಾವು. ಬಟ್ ನೀವು ನನ್ನ ಹೆಸರು ಹೇಳಬಾರ್ದು. ಯಾರ ಹೆಸರು ಹೇಳಬೇಕು? ಬಲರಾಮ, ಅನ್ನ ಬಲರಾಮ ಹೆಸರು ಹೇಳಬೇಕು. ಯಾಕೆ ಬಲರಾಮ ಅನ್ನ ಬಲರಾಮ? ಬಲರಾಮ ಬಂದು ವಸುದೇವ, ವಸುದೇವ ಮಗ. ಈ ವಸುದೇವ ಯಾರು? ರಾಜ, ಕ್ಷತ್ರಿಯ. ಸೊ ಕ್ಷತ್ರಿಯನ ಮಾತ ಹೇಳ್ಬಿಟ್ಟು ಅವ್ರಕೋಸ್ಕರ ಅಂತ ನೀವು ಹೇಳಿದ್ರೆ ಸ್ವಲ್ಪ ಜನರಲ್ಲಿ ಭಯ ಇರುತ್ತೆ, ನಿಮ್ಗೆ ಭಿಕ್ಷೆ ಚೆನ್ನಾಗ ಸಿಗುತ್ತೆ ಅಂತ ಭಾವನದಲ್ಲಿ ಹೇಳ್ತಾರೆ. ಅದನ್ನು ಸ್ಪೆಸಿಫಿಕ್ ಆಗಿ ಎಲ್ಲಿ ಹೋಗಿ ಅಂತ ಹೇಳ್ತಾರೆ, ಇವರು ಸ್ವಲ್ಪ ಬ್ರಾಹ್ಮಣರಿದ್ದಾರೆ, ಏನೋ ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂತ ಯಜ್ಞಗಳು ಮಾಡ್ತಾ ಇದ್ದಾರೆ, ಅಂತವ್ರ ಹತ್ರ ಹೋಗಿ ಕೇಳಿ ನೀವು ಅಂತ ಹೇಳ್ತಾರೆ. ಸೊ ಇದೆಲ್ಲ ನೀಟಾಗಿ ರೆಡಿ ಮಾಡಿಸ್ಬಿಟ್ಟು ಕಳಿಸ್ತಾರೆ. ಸೊ ಅವ್ರು ಹೋಗಿ ಏನ್ ಹೇಳ್ತಾರೆ, ಓ ಎರ್ತ್ಲಿ ಗಾಡ್, ಕೈಂಡ್ಲಿ ಹಿಯರ್ ಅಸ್ ಹೂ ಆರ್ ಆರ್ಡರ್ಡ್ ಬೈ ಕೃಷ್ಣ ಅಂಡ್ ಬಲರಾಮ್. We hope you know them both very well, and we wish you all good fortune. Krishna and Balaram are tending cows nearby, and we have accompanied them. We have come to ask for some food from you. The Brahmanas, however, were completely absorbed in the performing their fruitive rituals and ignored the boys' request. They could not understand that the goal of all sacrifices is to please the Supreme Personality of Godhead. ಸರಿ, ಅಲ್ಲಿ ಹೋಗ್ಬಿಟ್ಟು ಏನು ಬ್ರಾಹ್ಮಣ ದೇವತಾ, ನಾವು ಇಲ್ಲಿಗೆ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ? ಕೃಷ್ಣ ಬಲರಾಮರ ಕಳ್ಸಿದ್ದಾರೆ ನಮ್ನಿಲ್ಗೆ. ಯಾಕಂದ್ರೆ ಇಲ್ಲಿ ಹತ್ರನೇ ಅವರು ಹಸುಗಳು ನೋಡ್ಕೊಳ್ತಾ ಇದಾರೆ, ನಮ್ಗೆ ತಿಂಡಿ ಇಲ್ಲ ಬೆಳಿಗ್ಗೆದಿಂದ. ಸೊ ನಿಮ್ಮ ಹತ್ರ ಬಂದು ಕೇಳ್ತಾ ಇದೀವಿ, ಸೊ ಅವ್ರಿಗೆ ತಿಂಡಿ ಕೊಡ್ಬೇಕು ಅಂತ ನಮ್ಮ ವಿನಂತಿ ಅಂತ ಹೇಳ್ತಾರೆ. ಬಟ್ ಈ ಬ್ರಾಹ್ಮಣರು ಏನು ಈ ಯಜ್ಞದಲ್ಲಿ ತುಂಬಾ ಇನ್ವಾಲ್ವ್ ಆಗಿರ್ತಾರೆ, ಮುನ್ಗೋಗಿರ್ತಾರೆ ಯಜ್ಞ ಮಾಡೋದಲ್ಲಿ. ಯಾಕೆಂದ್ರೆ ಏನು ಡಿಸ್ಟರ್ಬ್ ಆಗ್ಬಾರ್ದು, ನಾವು ಸತ್ತೋಗಿದ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ. ಬಟ್ ಅವ್ರಿಗೆ ಏನ್ ಗೊತ್ತಿಲ್ಲ, ಕೃಷ್ಣ ಬಲರಾಮೇ ಭಗವಂತ. ಸೊ ಅವ್ರಿಗೆ ಕೊಟ್ಟಿದ್ರೆ ನಮ್ಗೆಲ್ಲಾ ಪ್ರಾಪ್ತಿ ಆಗುತ್ತೆ ಅಂತ ಜ್ಞಾನ ಅವ್ರಿಗೆ ಇರ್ಲಿಲ್ಲ. ಸೊ ಹಾಗಾಗಿ ಅವ್ರಿಗೇನು ರೆಸ್ಪೆಕ್ಟ್ ಕೊಡಲ್ಲ, ಅವ್ರಿಗೇನು ಇಂಪಾರ್ಟೆನ್ಸ್ ಕೊಡಲ್ಲ. ಆ ಮಕ್ಳು ಯಾರೈತೆ ಬಂದಿದಾರೋ ಕೃಷ್ಣನ ಕಡೆಯಿಂದ ಅವ್ರಿಗೇನು ರೆಸ್ಪೆಕ್ಟ್ ಕೊಟ್ಟಿಲ್ಲ. ಮತ್ತೆ ನೋಡಿ, disappointed, the cowherd boys returned to the Krishna Balaram and told them what has transpired. So the Lord smiled and asked them to go instead of Brahmanas' home to beg for their wives. The Brahmanas' wives were actually great devotees, and they did not hesitate to cook for the 2 lords and their friends. They rushed to where Krishna Balaram were bought rice, and therefore this place is known as Batarunda. According to the Srimad Bhagavatam, there was once a garden of Ashoka trees here. The class is over and the descendant steps into the single file. We walk towards the Akrura Ghat to join the rest of our party. The vast open area dotted with the greenery and simple huts gives our first timers an initial taste of the tranquility and opportunity for the meditative talks they will
ಆಫನ್ ಎಕ್ಸ್ಪೀರಿಯನ್ಸ್ ದಿಸ್ ಮಂತ್. ಸೊ ಅಲ್ಲೇ ಏನಾಯ್ತು, ಸರಿ ಅವ್ರು ಕೊಟ್ಟಿಲ್ಲ ಅಲ್ವಾ, ನೀವೊಂದು ಕೆಲಸ ಮಾಡಿ, ಅವ್ರ ಮನೆಗೆ ಹೋಗಿ ಯಜ್ಞ ಮಾಡೋದು ಒಂದು ಯಜ್ಞಶಾಲದಲ್ಲಿ ಮಾಡ್ತಾರೆ. ಈ ಬ್ರಾಹ್ಮಣರು ಹೆಂಡತಿ ಎಲ್ಲಿರ್ತಾರೆ, ಅವ್ರ ಮನೆಯಲ್ಲಿರ್ತಾರೆ. ಸೊ ನೀವು ಅವ್ರ ಮನೆಗೆ ಹೋಗಿ ನೀವು ಕೇಳಿ. ಯಾಕೆಂದ್ರೆ ಆ ಬ್ರಾಹ್ಮಣ ಪತ್ನಿ ಯಾರೈತೆ ಬ್ರಾಹ್ಮಣ ಹೆಂಡತಿ ಇದಾರೋ ಅವರು ತುಂಬಾ ಭಕ್ತರು ಭಗವಂತನಿಗೆ, ಅವ್ರಿಗೆ ಗೊತ್ತು ದೇವಾದಿದೇವ ಯಾರು ಅಂತ. ಸೊ ನೀವು ಅವ್ರ ಹತ್ರ ಹೋಗಿ ಕೇಳಿ ಅಂದ್ರೆ ಅವರು ಹೋಗಿ ಹೇಳ್ತಾರೆ, ಅಮ್ಮ ನಾವು ಕೃಷ್ಣ ಬಲರಾಮ್ ಕಳ್ಸಿದಾರೆ ನಮ್ನ ಇಲ್ಲಿ, ಸೊ ಅವರು ತುಂಬಾ ಹೊಟ್ಟೆ ಹಸುವಾಗ್ತಾ ಇದೆ ಅಂತ, ಅವ್ರಿಗೆ ತಿಂಡಿ ಬೇಕಂತ. ಓ ಬನ್ನಿ 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 ಕೂತ್ಕೋ ಕೂತ್ಕೋ ಅಂತ ಹೇಳ್ಬಿಟ್ಟು ಎಷ್ಟು ಫಾಸ್ಟ್ ಆಗಿ ಮನೆಯಲ್ಲಿರೋದೆಲ್ಲ ಮಾಡಿ ಎಲ್ಲ ರೆಡಿ ಮಾಡ್ತಾರೆ. ಸೊ ರೆಡಿ ಮಾಡಿ, ಹರೇ ಕೃಷ್ಣ. ಸೊ ಎಲ್ಲ ರೆಡಿ ಮಾಡ್ತಾರೆ, ಎಲ್ಲ ರೆಡಿ ಮಾಡ್ಬಿಟ್ಟು ಸೊ ಕರ್ಕೊಂಡ್ ಬನ್ನಿ ಭಗವಂತನಿಗೆ ನಾವು ಬಡಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಸ್ಬಿಟ್ಟು ಭಗವಂತನಿಗೆ, ಕೃಷ್ಣ ಬಲರಾಮರಿಗೆ ಮತ್ತೆ ಎಲ್ಲ ಫ್ರೆಂಡ್ಸ್ಗೆಲ್ಲ ಒಳ್ಳೆ ತಿಂಡಿ ಕೊಡ್ತಾರೆ. ಸೊ ಅದಕ್ಕೆ ಬಾತ್ ರೈಸ್, ಅದಕ್ಕೋಸ್ಕರ ಬಾತ್. ಸೊ ಬಾತ್ ಅನ್ನೋದು ಒಂದು ಹೆಸರು ರೈಸ್ಗೆ ಅಲ್ಲಿ. ಸೊ ಅದು ಕೊಟ್ಟಿದಾರಲ್ವಾ ಬ್ರಾಹ್ಮಣ ಪತ್ನಿಗಳು, ಅದಕ್ಕೆ ಇಲ್ಲಿಗೆ ಭಗವಂತನಿಗೆ ಹೆಸರೇ ಬಂತು, ಏನಂತ, ಬಾತರೊಂಡ. ಬಾತರೊಂಡ ಬಿಹಾರಿ, ಶ್ರೀ ಶ್ರೀ ರಾಧಾ ಬಾತರೊಂಡ ಬಿಹಾರಿ ಅಂತ ಭಗವಂತನಿಗೆ ಹೆಸರು ಬಂತು. ಈಗ ಕ್ಲಾಸ್ ಮುಗಿಸ್ಕೊಂಡು, ಸೊ ಎಲ್ಲಿ ಬಾತರೊಂಡ ಬಿಹಾರಿ ದೇವಸ್ಥಾನದಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಅವರು ಮತ್ತೆ ಲೈನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ, ಅಕ್ರೂರ ಘಾಟ್ಗೆ ಹೋಗ್ತಾ ಇದಾರೆ ಇವಾಗ. ಈ ಅಕ್ರೂರ ಘಾಟ್ಗೆ ಹೋಗಿ ಏನ್ ಮಾಡ್ತಾರ ನೋಡೋಣ. Akrura Ghat was once the bank of the Yamuna, but over time the Yamuna has shifted. There is a beautiful temple here with the deities of the Krishna Balaram and the Akrura on the altar. The temple surroundings are the spacious and clean and well maintained. Traditionally, Radha Govind Swami gives the Hindi classes while devotees translates into the Bengali, and today no exception. So we have a lot of Bengali devotees with us from our Mayapur Chandrodaya Mandir. As we arrive, we join the Hindi-speaking devotees in the temple and to listen Akrura's pastimes with the Krishna and described in the 10th canto of Srimad Bhagavatam. While Akrura was driving the Krishna and Balaram to the Mathura for the wrestling match, he stopped his chariot in this place so all of them could bathe. Krishna and Balaram entered the water first and then the return to the chariot. Then the Akrura entered into the water and after washing stood off submerged while he chanted his Gayatri mantra, and to his surprise he saw Krishna Balaram still in the water. Yet he was confident he had seen them return to the chariot. How could they be in the river? He wondered. Akrura stepped out of the water and saw the Krishna Balaram were indeed still in their seat, patiently waiting for him. So, ಈ ಅಕ್ರೂರ ಘಾಟದಲ್ಲಿ bewildered Akrura went back to the river where he saw the Krishna and Balaram again. This time he also saw their expansion, Lord Vishnu and the Shesha Naga. Lord Vishnu had a four-armed and the eyes as red as petals of the lotus flower, and he was sitting calmly on the coiled lap of the Ananta Shesha. So who possessed many hoods. The two lords were surrounded by the numerous demigods and sages who were offering their prayers. Akrura bowed down to their lordships and his voice choked with the emotions added his own beautiful prayers. ಈ ಅಕ್ರೂರ ಘಾಟ್ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಈ ಅಕ್ರೂರ ಘಾಟ್ ಅಂದ್ರೆ ಏನಂದ್ರೆ, ಅಕ್ರೂರ ಬಂದು ಮಾಮ, ಕೃಷ್ಣ ಬಲರಾಮರಿಗೆ ಮಾಮ ಆಗ್ತಾರೆ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ, ಇವರು ಕಂಸ ಕಳಿಸ್ತಾರೆ ಅಕ್ರೂರವನ್ನು, ಕಳಿಸ್ಬಿಟ್ಟು ನೀವು ಕೃಷ್ಣ ಬಲರಾಮನ್ನೇ ಕರ್ಕೊಂಡ್ ಬನ್ನಿ ಅಂತ. ಯಾಕೆ ಕಳಿಸ್ತಾರೆ ಅಂದ್ರೆ, ಕೃಷ್ಣ ಬಲರಾಮನ ಕರ್ಕೊಂಡು ಬರ್ಬೇಕಂದ್ರೆ ಅಕ್ರೂರ ಮಾತ್ರನೇ ಆಗುತ್ತೆ, ಅಕ್ರೂರ ಕೈಯಲ್ಲಿ ಮಾತ್ರನೇ ಆಗುತ್ತೆ. ಯಾಕಂದ್ರೆ ಅಕ್ರೂರ ಅವ್ರಿಗೆ ಸಂಬಂಧಪಟ್ಟಿರೋರು, ಫ್ಯಾಮಿಲಿ ಸಂಬಂಧಪಟ್ಟಿರೋರು, ಅವ್ರು ಹೇಳಿದ್ರೆ ಖಂಡಿತ ಬರ್ತಾರೆ. ಸೊ ಅಕ್ರೂರ ಕರ್ಕೊಂಡು ಬಂದ್ಮೇಲೆ ನಾವು ಪ್ಲಾನ್ ಮಾಡ್ಕೊಂಡು
ಮಲ್ಲ ಯುದ್ಧದಲ್ಲಿ ಸಾಯಿಸ್ಬಿಡೋಣ ಇಬ್ರು ಮಕ್ಕಳು ನೀನು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ಕಂಸ. ಸೊ ಅದರ ಭಾಗದಲ್ಲೇ ಅಕ್ರೂರಕ್ಕೆ ಸ್ವಲ್ಪ ವಿಷಯ ಗೊತ್ತು, ಸ್ವಲ್ಪ ವಿಷಯ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ನನಗೆ ಭಗವಂತನ ಸಂಘ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಬರ್ತಾರೆ. ಪ್ಲಸ್ ಕಂಸ ತುಂಬಾ ಫೋರ್ಸ್ ಮಾಡ್ತಾರೆ. ಸೊ ಅವ್ರನ್ನೇ ಅವನ್ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಒಂದು ಒಂದು ಜಾಗದಲ್ಲಿ ನಿಲ್ಲಿಸ್ತಾರೆ, ಸ್ನಾನ ಮಾಡೋಣ ಅಂತ. ಆವಾಗ ಸರಿ ಅಂತ ಫಸ್ಟ್ ಕೃಷ್ಣ ಬಲರಾಮ ಹೋಗಿ ಸ್ನಾನ ಮಾಡ್ತಾರೆ. ಸೊ ಅಷ್ಟೇ ತನಕ ಅಕ್ರೂರ ವೆಯ್ಟ್ ಮಾಡ್ತಾರೆ ಆಚೆ. ಯಾವಾಗ ಕೃಷ್ಣ ಬಲರಾಮರು ಸ್ನಾನ ಮಾಡಿಕೊಂಡು ಅವನು ಹೊಸ ಬಟ್ಟೆ ಹಾಕೊಂಡು ಬಂದು ರಥದಲ್ಲಿ ಕೂತ್ಕೊಂತಾರೋ, ಮತ್ತೆ ಅಕ್ರೂರ ಹೋಗಿ ಸ್ನಾನ ಮಾಡಕ್ ಹೋಗ್ತಾರೆ. ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಅದರಲ್ಲೇ ನಿಂತ್ಕೊಂಡು ಗಾಯತ್ರಿ ಜಪವನ್ನು ಮಾಡ್ತಾರೆ. ಗಾಯತ್ರಿ ಜಪ ಮಾಡಿ ಈಗ ಅರ್ಧ ನೀರಲ್ಲಿ ಇರ್ತಾರೆ, ಅರ್ಧ ಮೇಲೆ ಇರ್ತಾರೆ. ಈಗ ನೋಡಿದ್ರೆ ಮತ್ತೆ ಕೃಷ್ಣ ಬಲರಾಮರು ಆ ನದಿದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಇದೇನಪ್ಪ, ಇವಾಗ ಇವರೆಲ್ಲ ಸ್ನಾನ ಮುಗಿಸ್ಕೊಂಡು ರಥದಲ್ಲಿ ಕೂತ್ಕೊಂಡ್ರು, ಮತ್ತೆ ಇಲ್ಲಿ ಬಂದು ಸ್ನಾನ ಮಾಡ್ತಾ ಇದ್ರೆ ಅಂತ ಏನೋ ಸ್ವಲ್ಪ ಡೌಟ್ ಬರುತ್ತೆ. ಡೌಟ್ ಬಂದ್ಮೇಲೆ ಸರಿ ಅಂತ ಬೇಗ ಬೇಗ ಆಚೆ ಬಂದು ರಥದಲ್ಲಿ ನೋಡಿದ್ರೆ ರಥದಲ್ಲಿ ಕೂತ್ಕೊಂಡಿದ್ದಾರೆ. ಏನೋ ನೀರಲ್ಲಿನೂ ಇದ್ದಾರೆ, ರಥದಲ್ಲಿನೂ ಇದ್ದಾರೆ. ಇದೇನಪ್ಪ ಆಶ್ಚರ್ಯ, ಎರಡು ಕಡೆನೂ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಮತ್ತೆ ನೀರ್ ಹತ್ರ ಬಂದು ನೀರು ಸ್ವಲ್ಪ ತೀಕ್ಷ್ಣವಾಗಿ ನೋಡ್ತಾರೆ. ಯಾವಾಗ ಸ್ವಲ್ಪ ತೀಕ್ಷ್ಣವಾಗಿ ನೋಡ್ತಾರೋ ಅಲ್ಲಿ ಕೃಷ್ಣ ಚತುರ್ಭುಜ ನಾರಾಯಣ ರೂಪದಲ್ಲಿ ದರ್ಶನ ಕೊಡ್ತಾರೆ. ಬಲರಾಮ ಅನಂತ ಶೇಷ ರೂಪದಲ್ಲಿ ದರ್ಶನ ಕೊಡ್ತಾರೆ. ಸೊ ಅವಾಗ ಅಕ್ರೂರನಿಗೆ ಅರ್ಥ ಆಗುತ್ತೆ. ಸೊ ಆ ಸಮಯದಲ್ಲಿ ಅಕ್ರೂರ ಇಂಥ ಪ್ರಾರ್ಥನೆ ಮಾಡ್ತಾರೆ. ಏನ ಪ್ರಾರ್ಥನೆ ಮಾಡೋದು? ಯಂತಿಯ ಯಾನಿ ಯಾನಿ ರೂಪಾನಿ ಕೃಷ್ಣ ಕ್ರೀಡಾನಾರ್ಧಂ ಬಿಭಾರ್ಷಿ ತೈರ್ ಆಮೃಷ ಸೂಚಲೋಕೋ ಮೂಢಘಾಯಂತಿ ತೇಯ ಯಶಃ. To enjoy your pastimes, you manifest yourself in various forms in this material world, and these incarnations cleanses away all the unhappiness of those who joyfully chant your glories. ಕೃಷ್ಣ ಬಲರಾಮ, ನೀವು ಎಷ್ಟು ದಯಾಮಯಪ್ಪ. ನೀವು ಭೌತಿಕ ಪ್ರಪಂಚದಲ್ಲಿ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಅವತಾರಗಳು ತಗೊಂಡು ಬರ್ತಾರೆ. ಯಾಕೆ? ನಿಮ್ಮ ಭಕ್ತರಿಗೆ ಏನೋ ಒಂದು ಆನಂದವನ್ನು ಕೊಡೋಕೆ. ಯಾರೈತೆ ನಿಮ್ಮ ಭಕ್ತರು ಜಪ ಮಾಡ್ತಾ ಇದ್ರೋ, ಯಾರೈತೆ ನಿಮ್ಮ ಭಕ್ತರು ಸೇವಾ ಮಾಡ್ತಾ ಇದ್ದಾರೋ, ನಿಮ್ಮ ವಿಶೇಷವಾದಂತ ಗುಣಗಳನ್ನು ಎಲ್ಲರಿಗೂ ಹೇಳ್ತಾ ಇದ್ದಾರೋ ಅಂಥವ್ರಿಗೆ ಆನಂದ ಕೊಡೋಕೋಸ್ಕರ ನೀವು ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ ಅಂತ ಈ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ. ನೆಕ್ಸ್ಟ್, ಸೋಹಂ ತ್ರವಿಗ್ರಾಹಿ ಉಪಗತೋಸ್ಮಿ ಅಸತಂ ದುರ್ಪಣಂ ದುರಾಪಂ ತಾಕ್ಷಾಪಿ ಅಹಂ ಭವತ್ ಅನುಗ್ರಹ ಈಶ ಮನ್ಯೇ ಪುಂಸೋ ಭವತ್ಯರ್ಷಿ ಸಂಸಾರನ ಪವಸಗಾಸ್ ತ್ವಯಾ ಅಬ್ಜ ನಾಭಸದ್ ಉಪಾಸ ನಯಾ ಮತಿಶಯಾ. Being thus fallen, I am approaching your feet for the shelter, O Lord, because although the impure can never attain your feet, I think it is nevertheless possible by your mercy. Only when one's material life has ceased, the lotus navel Lord, can one develop the consciousness of you by serving your pure devotees. ಏನ್ ಹೇಳ್ತಾ ಇದ್ದಾರೆ? ಭಗವಂತ, ನಾನು ತಮ್ಮ ಪಾದಗಳ ಹತ್ರ ಬರೋಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಈ ಭೌತಿಕ ಪ್ರಪಂಚದಲ್ಲಿ ಬಿದ್ದ್ಬಿಟ್ಟಿದ್ದೀನಿ. ದಯವಿಟ್ಟು, ನಾನು ತುಂಬಾ ಪಾಪ ಮಾಡಿದ್ದೀನಿ. ಆ ಪಾಪ ಮಾಡಿರುವಂತ ವ್ಯಕ್ತರು ನಿಮ್ಮ ಪಾದಗಳನ್ನ ನೋಡೋಕೆ ಅವಕಾಶನೇ ಇಲ್ಲ. ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಭಗವಂತ ನನಗೆ ಸ್ವಲ್ಪ ಅವಕಾಶ ಕೊಡಿ. ತಮ್ಮ ಪಾದಗಳ ಹತ್ರ ನನಗೆ ಒಂದು ಶರಣಾಗತಿ ಕೊಡಿ ಅಂತ ಅಕ್ರೂರ ಪ್ರಾರ್ಥನೆ ಮಾಡ್ತಾ ಇದ್ರೆ ಇಲ್ಲಿ. ನೆಕ್ಸ್ಟ್ ನೋಡೋಣ. ಓಕೆ, ಟೈಮ್ ಎಷ್ಟು?
ಓಕೆ, ಇನ್ನು 15 ನಿಮಿಷ ಇದೆ. 15 ನಿಮಿಷದಲ್ಲಿ ಮುಗಿಯೋಗದ್ದು ಕಷ್ಟ. ಟ್ರೈ ಮಾಡ್ತೀನಿ. ಓಕೆ. This fast time took place here in the region the Chaitanya Charitamrita. And the Krishna never leaves the Vrindavan. Only his Vasudeva or the Vishnu expansion resides in the Mathura. And the Dwaraka. Akrura Ghat is the right on the border between the Vrindavan and the Mathura. So this fast time illustrates the principles of Krishna never take a step outside of Vrindavan. While it is seemed that the Krishna and Balaram were returning to the chariot, it was not actually Krishna Balaram themselves, but the Lord Vishnu and the Ananta Shesha. Krishna and the Balaram never left the Vrindavan from the spot. ನೋಡಿದ್ರಾ? ಯಾಕಪ್ಪ ಅಕ್ರೂರನಿಗೆ ವಿಷ್ಣುವು ಮತ್ತೆ ಅನಂತಶೇಷ ರೂಪದಲ್ಲಿ ದರ್ಶನ ಕೊಟ್ಟರು ಅಂದ್ರೆ, ನೀವು ಕೃಷ್ಣ ಪುಸ್ತಕದಲ್ಲಿ ಪ್ರಭುಪಾದ್ ಬರೀತಾರೆ. ಏನ್ ಬರೀತಾರೆ ಅಂದ್ರೆ, ಭಗವಂತ ಕೃಷ್ಣ ಯಾವಾಗನೂ ವೃಂದಾವನ್ನ ಬಿಟ್ಟಿಲ್ಲ ಅಂತ. ಯಾವಾಗ ವೃಂದಾವನ ಬಿಟ್ಟಿಲ್ಲ ಅಂತ. ಮತ್ತೆ ವೃಂದಾವನದಿಂದ ಮಥುರಕ್ಕೇನು ದ್ವಾರಕಕ್ಕೆ ಹೋಗಿರೋದು ಯಾರು? ವಿಷ್ಣು ಮತ್ತೆ ಅನಂತಶೇಷ. ಸೊ ಆಗ ಅದೇ ಇಲ್ಲಿ ಗೊತ್ತಾಗುತ್ತೆ ನಮ್ಗೆ, ಈ ಅಕ್ರೂರ ಘಾಟ್ ಏನೈತೆ ಇದೋ ಅದು ವೃಂದಾವನಕ್ಕೆ ಮಥುರಕ್ಕೆ ಮಧ್ಯದಲ್ಲಿ ಇರುತ್ತಂತ, ಅಂದ್ರೆ ಬಾರ್ಡರ್. ಸೊ ಸೇಮ್ ಕೃಷ್ಣ ಅಂಡ್ ಬಲರಾಮ್ ಯಾರೈತೆ ರಥದಲ್ಲಿ ಕೂತ್ಕೊಂಡಿದಾರೋ ಈಗ ಸ್ನಾನ ಮಾಡಿದ ಮೇಲೆ, ಅವ್ರು ಆಕ್ಚುಲ್ ಆಗಿ ಕೃಷ್ಣ ಬಲರಾಮ್ ಅಲ್ಲ. ಅವ್ರು ಯಾರು? ವಿಷ್ಣುವು ಮತ್ತೆ ಅನಂತಶೇಷ. ಅದು ನಮ್ಗೆ ತಿಳ್ಸೋಕೋಸ್ಕರ ಈ ಈ ಈ ಲೀಲವನ್ನು ಭಗವಂತ ಮಾಡಿದ್ದಾರೆ. ಸೊ ಯಾವಾಗನು ಕೃಷ್ಣ ವೃಂದಾವನ್ನೇ ಬಿಡಲ್ಲ. ಸೊ ಹಾಗ ವ್ರಜ ಕೃಷ್ಣ ಸರ್ವಶ್ವರ್ ಪ್ರಾಕಸೆ ಪೂರ್ಣಾತ್ಮ ಪುರಿ ದ್ವಯೇ ಪರಯವೋ ಮೇ ಪೂರ್ಣತರ ಪೂರ್ಣ. ಓಕೆ. Krishna is a complete spiritual sky. He is more complete in the Mathura and Dwaraka, and he is the most complete in Vrindavan, Vraja, due to his manifesting all his opulences. So, ಭಗವಂತ ವೃಂದಾವನದಲ್ಲಿ ಯಾವಾಗನೂ ಇರ್ತಾರೆ, ಬಿಡಲ್ಲ ಅಂತ ಈ ಅಕ್ರೂರ ಘಾಟದಿಂದ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, this is a special place where the stages of the two more divine pastimes, the first happened on the Dwadasi following the Govardhana Puja. Nanda Maharaj had observed the Ekadasi fast on the 11th day, and while bathing early following in the morning, at Nanda Ghat, he was arrested by the Varuna's servants. So we will visit the Nanda Ghat on the 23rd day of the call on the Krishna and Balaram immediately went to the Varuna Devas abode to rescue their father. So Vrajavasis had already been quite amazed to see Krishna left Govardhan Hill. Less than a fortnight later, Nanda Maharaj witnessed another wonderful incident. While he was under the arrest, he was intrigued to see the Varuna Deva offered a respect to his small child, Krishna and Balaram. On his return, Nanda told the other cowherd men about it, and everyone wondered if Krishna was actually Supreme Personality of Godhead, whether or not. So he would give them a salvation. The Lord understood their minds and wanted to satisfy their curiosity. ನೋಡಿದ್ರಾ? ಇಲ್ಲಿ ಇನ್ನೊಂದು ಲೀಲ ನಡೆದಿದ್ದಂತ. ಏನದು? ಆಕ್ಚುಲ್ ಆಗಿ ನಂದ ಮಹಾರಾಜು ಏಕಾದಶಿ ಪಾಲನೆ ಮಾಡಿಕೊಂಡು ಸೊ ಅಲ್ಲಿ ಸ್ನಾನ ಮಾಡೋಕ್ ಬರ್ತಾರೆ. ಬೆಳಿಗ್ಗೆ ಸ್ನಾನ ಮಾಡೋಕ್ ಬಂದ್ರೆ ವರುಣ ದೇವ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾವಾಗ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೋ, ಸೊ ಭಗವಂತ ಕೃಷ್ಣ ಬಲರಾಮ ವರುಣ ಲೋಕಕ್ಕೆ ಹೋಗಿ ಅವನ್ನೇ ಅಲ್ಲಿಂದ ರಿಲೀಸ್ ಮಾಡ್ಕೊಂಡು ಬರ್ತಾರೆ. ಸೊ ಅಲ್ಲಿ ಯಾವಾಗೈತೆ ಕೃಷ್ಣ ಬಲರಾಮ ಅಲ್ಲಿ ಹೋಗ್ತಾರೋ, ಹೋಗದ್ಮೇಲೆ ವರುಣ ದೇವ ಬಂದು ನಮಸ್ಕಾರ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ ಕೃಷ್ಣನಿಗೆ, ಕ್ಷಮಿಸಿ ನನಗೆ ಗೊತ್ತಿರ್ಲಿಲ್ಲ ಅಂತ. ಸೊ ಈ ವಿಷಯ ಯಾವಾಗೈತೆ ಗೊತ್ತಾಗುತ್ತೋ ಯಾರಿಗೆ? ನಂದ ಮಹಾರಾಜ್ಗೆ. ಸೊ ಒಂದೊಂದ್ಸಾರಿ ಈ ವೃಂದಾವನದಲ್ಲಿರೋರು ಗೋಪಬಾರರು ಯಾರೈತೆ ಇದ್ದಾರೋ ಅವ್ರಿಗೆ ಸ್ವಲ್ಪ ಡೌಟು, ಕೃಷ್ಣ ಭಗವಂತನ ಅಲ್ಲ ಅಂತ ಯಾವಾಗನು ಕೇಳ್ತಾ ಇರ್ತಾರೆ ನಂದ ಮಹಾರಾಜ್ ಹತ್ರ. ಬಟ್ ನಂದ ಮಹಾರಾಜ್ ಗೊತ್ತು ಕೃಷ್ಣ ಭಗವಂತ ಅಂತ. ಸೊ ಈ ಒಂದು
ವಿಷಯವನ್ನ ಅವ್ರು ತಿಳಿಸ್ತಾರೆ. ನನ್ನ ಈಗ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರೆ ಅವಾಗ ಕೃಷ್ಣ ಬಂದ್ರು ನನ್ನೇ ಇಳಿಸೋಕೋಸ್ಕರ. ಅಂತ ಸಮಯದಲ್ಲಿ ವರುಣ ದೇವರೆಲ್ಲ ನಮಸ್ಕಾರ ಮಾಡಿದ್ರು. ಅಂದ್ರೆ ಕೃಷ್ಣ ಭಗವಂತ ಅಂತ ಅವ್ರಿಗೊಂದು ವಿಷಯವನ್ನು ತಿಳಿಸ್ತಾರೆ. ಸೊ ಹಾಗಾಗಿ ಈ ನಂದ ಮಹಾರಾಜನೇ ವರುಣ ದೇವರು ಅರೆಸ್ಟ್ ಮಾಡಿರೋದು ಇದೆ, ಇಲ್ಲೇ ಜಾಗನೇ. ಸೊ ಅದೇ ಜಾಗದಲ್ಲಿ ನಾವಿದೀವಿ ಈಗ. The cowherd men were thus brought by the Lord Krishna and to the Akrura god and submerged in the Brahmanda Harda and then lifted up. So from this vantage point, they were able to see the spiritual sky and the Vaikuntha Lokas, and specifically the Lord personal abode of the Krishna Loka, in which their very own Krishna was being worshipped with the beautiful prayers. And in this way, Krishna and Balaram revealed their identities to them. So Lord Chaitanya also lived at the Akrura Ghat for some times, and when he was visiting the Vrindavana after his Vraja Mandal Parikrama, Lord Gauranga remained here in a seclusion. So chanting the peacefully, still many people came to see him and invite him to their homes for the meal. One day Mahaprabhu sat at the ghat and began to meditate deeply on the how Akrura and the Vrajavasis were able to see the spiritual world, remembering the how Akrura stood in the water. Lord, overcome by the ecstasy, and jumped into the Yamuna and stayed under the water for the long time. When the Krishnadas that the Chaitanya Mahaprabhu was drowning, he cried, shouted very loudly, Balabhadra Bhattacharya immediately come and pulled the Lord out. Pull the Lord. It was often this ecstatic incident that his servants proposed they leave Vrindavan and travel to the Jagannath Puri via Prayag. So today we are blessed to follow the Akrura footsteps and leaving the Vrindavan foremost forest for the Mathura. But first we turn the faces towards the Vrindavan, offer our humble obeisances before moving on. This visit of Bataronda and the Akrura Ghat took us slightly off in main road. So the we walk. So ಏನಾಯ್ತು, ಇದೇ ಜಾಗಕ್ಕೆ ಸೊ ಚೈತನ್ಯ ಮಹಾಪ್ರಭುನು ಬರ್ತಾರೆ. ಚೈತನ್ಯ ಮಹಾಪ್ರಭು ಇಲ್ಲಿ ಬಂದು ಕೂತ್ಕೊಂಡು ಜಪ ಮಾಡೋರಂತ, ಮೆಡಿಟೇಟ್ ಮಾಡೋರಂತ. ಒಂದ್ಸಾರಿ ನೀರಲ್ಲಿ ಹೋಗಿ ಹಾಗೇ ಮುಳುಗೋಗೋರಂತ. ಅಂದ್ರೆ ಅಷ್ಟು ಎಷ್ಟೆಸ್ತಿ ಬರೋದಂತ ಅವ್ರಿಗೆ, ಕೃಷ್ಣನೇ ನೆನಪಿಗೆ ಮಾಡ್ಕೊಂಡು. ಸೊ ಅವಾಗ ಬೇರೆಯವ್ರು ಹೋಗ್ಬಿಟ್ಟು ಅವ್ರನ್ನ ಆಚೆ ಕರ್ಕೊಂಡು ಬರೋರಂತ. ಸೊ ಈ ರೀತಿಯಾಗಿ ನಡೆಯೋದಂತ. ಸೊ ಈಗ ಅಂದ್ರೆ ನಾವು ಇವಾಗ ಎಲ್ಲಿಂದ ಬರ್ತಾ ಇದೀವಿ? ವೃಂದಾವನದಿಂದ ಬರ್ತಾ ಇದೀವಿ. ವೃಂದಾವನದಿಂದ ಬಂದು ಫಸ್ಟ್ ಬಾತರೊಂಡ ಭಗವಂತನ ಬಿಹಾರಿ ದೇವಸ್ಥಾನವನ್ನು ನೋಡಿದೀವಿ. ಆದ್ಮೇಲೆ ಅಕ್ರೂರ ಘಾಟಿಗೆ ಬಂದಿದೀವಿ. ಈ ಅಕ್ರೂರ ಘಾಟಲ್ಲಿ ಏನಾಗ್ತಾ ಇದೆ? ಸೊ ಅಕ್ರೂರ ಕೃಷ್ಣನ ದರ್ಶನ ಮಾಡ್ಕೊಂತಾರೆ, ವಿಷ್ಣು ದರ್ಶನ ಮಾಡ್ಕೊಂತಾರೆ, ಅನಂತ ಶೇಷನ ದರ್ಶನ ಮಾಡ್ಕೊಂತಾರೆ. ಸೊ ಅಕ್ರೂರ ಘಾಟ್ ಅನ್ನೋದು ವೃಂದಾವನಕ್ಕಿನೂ ಮತ್ತೆ ಮಥುರಕ್ಕೆ ಸೇನೋ ಎಂಡಿಂಗ್ ಪಾಯಿಂಟ್. ಅಂದ್ರೆ ಒಂದಿಗೆ ಎಂಡ್ ಆಗಿದ್ರೆ ಇನ್ನೊಂದಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿಯಾಗಿ ಅಲ್ಲಿ ಬರ್ತಾರೆ. ಸೊ ಅಲ್ಲಿ ಬಂದು ಇವಾಗ ನಾವು ವೃಂದಾವನ ಕಾಡದಿಂದ ಮಥುರ ಕಾಡಕ್ಕೆ ಹೋಗ್ತಾ ಇದೀವಿ. ನಾವು ಇನ್ನೊಂದು ಕಾಡಕ್ಕೆ ಹೋಗ್ತಾ ಇದೀವಿ. ಸೊ ಅವಾಗ ಏನ್ ಮಾಡ್ತಾರೆ ಗೊತ್ತಾ? ಎಲ್ಲರೂ ನೆನಪಿಗೆ ಇಟ್ಕೋಬೇಕು. ನೀವು ಯಾವಾಗನ್ನ ವೃಂದಾವನ ಪರಿಕ್ರಮಕ್ಕೆ ಹೋಗಿದ್ರೆ ಇದು ಮಾಡ್ಬೇಕು. ನಾವು ಒಂದು ಫಾರೆಸ್ಟ್ ಇಂದ ಇನ್ನೊಂದು ಫಾರೆಸ್ಟ್, ಅಂದ್ರೆ ಒಂದು ಕಾಡದಿಂದ ಇನ್ನೊಂದು ಕಾಡಕ್ಕೆ ಹೋಗುವಾಗ ನಾವು ಹೇಗೆ ನಮಸ್ಕಾರ ಮಾಡ್ಬೇಕು ಅಂತ. ಸೊ ಯಾವಾಗ ಸಪೋಸ್ ನೀವು ಚಂದಾಪುರ ಮುಗಿಸ್ಕೊಂಡು ದೊಮ್ಮಸಂದ್ರಕ್ಕೆ ಹೋಗ್ತಾ ಇದ್ರೆ ಅನ್ನ ಜಸ್ಟ್ ಭಾವನೆ ಇಟ್ಕೊಂಡ್ರೆ, ಇವಾಗ ವೃಂದಾವನ ಫಾರೆಸ್ಟ್ ಮುಗಿಸ್ಕೊಂಡು ನೀವು ಮಥುರಕ್ಕೆ ಹೋಗ್ತಾ ಇದ್ರೆ, ಅಲ್ಲಿ ಯಾವಾಗ ಮುಗೀತಾ ಇದೋ ಅಲ್ಲಿ ನಾವೇನ್ ಮಾಡ್ಬೇಕು? ವೃಂದಾವನ ಕಡೆ ತಿರುಗಿಸ್ಕೊಂಡು ಸಾಕ್ಷಾತ್ ದಂಡವತ್ ಪ್ರಣಾಮ ಮಾಡ್ಬೇಕು. ಭಗವಂತ ತುಂಬಾ ಧನ್ಯವಾದ, ಭಗವಂತನ ಧಾಮ ತುಂಬಾ ಧನ್ಯವಾದ, ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ವೃಂದಾವನದಲ್ಲಿ ಎಲ್ಲ ನೋಡೋಕೆ ಅಂತ ಅವ್ರಿಗೆ ಕೃತಜ್ಞತೆ ಹೇಳಬೇಕು. ಮತ್ತೆ ಹೀಗೆ ತಿರುಗಿಬಿಟ್ಟು ಮಥುರಾ ಕಡೆ ತಿರುಗಿಬಿಟ್ಟು ನಾವೇನ್ ಮಾಡ್ಬೇಕು? ಮತ್ತೆ ಪ್ರಣಾಮ ಮಾಡ್ಬೇಕು ಮಥುರಕ್ಕೆ. ಭಗವಂತ ತುಂಬಾ ಧನ್ಯವಾದ, ನನಗೆ ಒಳಗಡೆ ಬರೋಕೆ ಆಶೀರ್ವಾದ ಕೊಟ್ಟಿದ್ದಕ್ಕೆ ಅಂತ ನಾವು ಮತ್ತೆ ಮಧುರ ಒಳಗಡೆ ಹೆಜ್ಜೆ ಇಡಬೇಕು. ಸೊ ಇದು ಇಲ್ಲಿ ತಿಳಿಸ್ತಾ ಇರೋದು. ಸೊ ಈ ರೀತಿಯಾಗಿ ನಾವು ಒಂದು ಮುಗಿಸಿದ ಮೇಲೆ ಅವ್ರಿಗೇನು ಪ್ರಣಾಮ ಮಾಡಬೇಕು, ಇನ್ನೊಂದು ಶುರು ಆಗುವಾಗನು ಪ್ರಣಾಮ ಮಾಡ್ಬೇಕು. ಯಾವ ವನ ಐತೆ ನಾವು ಕಂಪ್ಲೀಟ್ ಮಾಡಿದೀವೋ ಅವ್ರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿಬಿಟ್ಟು ಕೃತಜ್ಞತೆ ಹೇಳ್ಬೇಕು. ಯಾವ ವನವನ್ನು ನಾವು ಶುರು ಮಾಡ್ತಾ ಇದೀವೋ ಅವ್ರಿಗಿನೂ ಪ್ರಣಾಮ ಮಾಡ್ಬೇಕು, ನನ್ಗೆ ಆಶೀರ್ವಾದ ಕೊಡಿ
ತಮ್ಮ ವನ ದರ್ಶನ ಮಾಡ್ಕೊಳಕೋಸ್ಕರ ಅಂತ. ಸೊ ಈ ರೀತಿಯಾಗಿ ನಾವು ಮಾಡಬೇಕು. We stop at the Birla Mandir and take darshan of the beautiful deity of the Lord Krishna holding the Sudarshan Chakra, and then the devotees sit on the large temple hall and they chant the kirtan and they pleasure for the wait for the luggage and we honor the hot breakfast khichdi prasad. See, ಅವ್ರಿಗೆ ಅಲ್ಲೇ ಕಿಚಡಿ ಪ್ರಸಾದ ಬಂದ್ಬಿಟ್ಟಿದೆ. ಬೆಳಿಗ್ಗೆ ಪ್ರಸಾದ ಬಂದಿದೆ, ಎಲ್ಲರೂ ಪ್ರಸಾದ ತಗೊಳ್ತಾ ಇದ್ದಾರೆ. Soon after we enter into the Mathura town and with the melodious kirtan, the stream of the parikrama occupies much of the roads. Much of the roads. Curiously, we pass the some of the ambulance and then pass her. Okay, so it is a clean from the their faces and the walkers feel that the mix of the way and the ಯಾರ್ಕನ ಸಮಯ ಇದ್ರೆ ಇದು ಓದ್ಬೋದು. ಸೊ ಈಗ ಒಂದೊಂದು ಮುಗಿಸ್ಕೊಂಡು ವಿ ಗೋ ಸ್ಟ್ರೈಟ್ ಟು ದ ಶ್ರೀಜಿ ದರ್ಶನ ಸ್ಥಳಿ, ನಾಟ್ ಫಾರ್ ಫ್ರಮ್ ದ ಕೃಷ್ಣ ಜನ್ಮಸ್ಥಾನ, Krishna birthplace. We all stay here for the next 2 nights. The advanced party truck already here and the luggage is sent. ಶ್ರೀಜಿ ದರ್ಶನ ಸ್ಥಳಿ. ಸೊ ಇವಾಗ ಮಥುರಾಗ್ ಬಂದಿದ್ದಾರೆ. ಮಥುರಾದಲ್ಲಿ ಏನಿದೆ? ಕೃಷ್ಣ ಜನ್ಮಸ್ಥಾನ ಇದೆ. ಈ ಕೃಷ್ಣ ಜನ್ಮಸ್ಥಾನದಲ್ಲಿ 2 ದಿನ ಇರ್ತಾರಂತೆ ಇಲ್ಲೇ. ಇವತ್ತು ನಾಳೆ. ಇವತ್ತು ಬಂದಿದ್ದಾರೆ, ಇವತ್ತೆಲ್ಲ ನೋಡ್ಕೊಂತಾರೆ, ಮತ್ತೆ ನಾಳೆನೂ ಇಲ್ಲೇ ಇರ್ತಾರೆ. ನಾವು ನಾಳೆನೂ ಇದೇ ಚರ್ಚೆ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ ಕೃಷ್ಣ ಜನ್ಮಸ್ಥಾನ. ಇಟ್ಸ್ ಎ ಲೇಟ್ ಆಫ್ಟರ್ನೂನ್ ನಾವು, ಮಧ್ಯಾಹ್ನ ಸಮಯ ಆಗಿದಂತ. ಮಧ್ಯಾಹ್ನ ಸಮಯಕ್ಕೆ ಕೃಷ್ಣ ಜನ್ಮಸ್ಥಾನಕ್ಕೆ ಬಂದಿದ್ದಾರೆ. and we have just take a prasad. We are walking through the substantial traffic to Krishna Janmasthan where the Krishna appeared 5000 years ago according to the descriptions in the Srimad Bhagavatam. 5 ವರ್ಷ ಹಿಂದೆ ಭಗವಂತ ಉದ್ಭವ ಆಗಿರುವಂತ ಸ್ಥಾನಕ್ಕೆ ಹೋಗ್ತಾ ಇದೀವಿ. ತುಂಬಾ ಟ್ರಾಫಿಕ್ ಇದೆ. ಟ್ರಾಫಿಕ್ ಮಧ್ಯದಲ್ಲೇ ನಾವು ಹೋಗ್ತಾ ಇದ್ವಿ. ಸೊ ಬ್ರಹ್ಮ then Krishna Janmasthana is an impressive heavily guarded structure and then towards tower above all the other buildings in Mathura. Inside the compound one can find the temple building, shops and the podium. So ಇದು ಭಗವಂತನ ಜನ್ಮಸ್ಥಾನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇಲ್ಲಿ. ತುಂಬಾ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಲೆಕ್ಟ್ರಾನಿಕ್ ಐಟಮ್ಸ್ ಲೈಕ್ ಸೊ ನಾಟ್ ಅಲೌಡ್ ಫಾಸ್ಟ್ ಕಾಯಿನ್ ಚೆಕ್ಅಪ್ ಪಾಯಿಂಟ್. ಸೊ ಅಂದ್ರೆ ನಾವು ದೇವಸ್ಥಾನ ಒಳಗಡೆ ಹೋಗ್ಬೇಕಂದ್ರೆ ನಮ್ಮ ಮೊಬೈಲ್ ಎಲ್ಲ ಕೊಟ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾ ಇದ್ರೆ. ಒನ್ಸ್ ಇನ್ಸೈಡ್ ವಿ ಗಾಟ್ ದ ಟೆಂಪಲ್ ಶ್ರೀ ಕೇಶವ ದೇವ. ನಾವು ಒಂದ್ಸಾರಿ ಒಳಗಡೆ ಹೋಗಿದ್ರೆ ಏನ್ ಕಾಣಿಸ್ತಾರೆ ನಮ್ಗೆ? ಕೇಶವ ದೇವ ಕಾಣಿಸ್ತಾರೆ. ಈ ಕೇಶವ ದೇವ ಕಾಣಿಸ್ತಾರೆ. ಸೊ ದೇರ್ ಈಸ್ ಅನ್ ಇನ್ಸ್ಪೈರಿಂಗ್ ಡಿಸ್ಕ್ರಿಪ್ಷನ್ ಆಫ್ ದ ಮಹಾಪ್ರಭುಸ್ ವಿಸಿಟ್ ಅಂಡ್ ದ ಗ್ಲೋರೀಸ್ ಆಫ್ ದಿಸ್ ಟೆಂಪಲ್ ಇನ್ ಎ ಭಕ್ತಿ ರತ್ನಾಕರ. Srinivas, look at the Keshava Deva at this place. Sri Chaitanya Mahaprabhu once danced in ecstasy. Those who saw him dance he was Sri Keshava himself. And who can adequately describe the Keshava Deva glories? Whoever circumambulates the Keshava at the Mathura attains the virtue of circumambulating the entire earth along with its 7 islands. Singing the Lord Keshava's glories will destroy the sins committed in this age and ನೋಡಿ ಅಲ್ಲಿ ಕೇಶವ ದೇವ ದೇವಸ್ಥಾನ ಇದೆ. ಅಲ್ಲಿ ಚೈತನ್ಯ ಮಹಾಪ್ರಭು ಹೋಗ್ಬಿಟ್ಟು ತುಂಬಾ ಡ್ಯಾನ್ಸ್ ಮಾಡ್ತಾರಂತ, ತುಂಬಾ ಕೀರ್ತನೆ ಮಾಡ್ತಾರಂತ. ಯಾರು ಈ ಕೇಶವ ದೇವವನ್ನು ಪ್ರದಕ್ಷಿಣೆ ಮಾಡ್ತಾರೋ, ಕೇಶವ ದೇವ ವಿಗ್ರಹವನ್ನು ಯಾರೈತೆ ಪ್ರದಕ್ಷಿಣೆ ಮಾಡ್ತಾರೋ, ಈ ಭ್ರಮಣ ಎಂಟೈರ್ ಭೂಲೋಕನೇ ಭ್ರಮಣ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಬರುತ್ತೆ. ಅದಕ್ಕಿಂತ ಜಾಸ್ತಿನೇ ಬರುತ್ತಂತ. ಜಸ್ಟ್ ಬೊರೆ ಕೇಶವ ದೇವ ಪ್ರದಕ್ಷಿಣವನ್ನು ನಾವು ಮಾಡಿದ್ರೆ. Our kirtan soars and the devotee stands before the breathing white marble Keshava Deva and seems to the drinking the nectar of his moon like a face. The original Keshava Deva deity was one Vraja 4 main deities and installed by the Vrajranabha and Jadabharata Dasa writes his guide and the Vrindavana and the Vraja Mandal that the deity moved in the village of called as the Rajdhani, and from there it was moved somewhere else and no one knows where the original deity is at the moment. Vajranabha, the other 3 deities are Govinda Deva,
Govinda Deva in Vrindavan, now Jaipur. Harideva from the Govardhan, now in the Rajdhani, and then Baladeva in the Dauji. There is a red brick building here. ನೋಡು. ಸೊ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಒಂದೇ ನಿಮಿಷ, 35, 36, 37, 38. ಸೊ ಇಲ್ಲಿ ಈ ವಿಗ್ರಹಗಳೆಲ್ಲ ವಜ್ರನಾಭ ಕೃಷ್ಣನ ಮೊಮ್ಮಗ ಸ್ಥಾಪನೆ ಮಾಡಿದ್ದು. ಏನೇನದು? ಸೊ 3 deities ಆರ್ ಗೋವಿಂದ ದೇವ ವೃಂದಾವನ್. ಗೋವಿಂದ ದೇವ ಅಂತ ವೃಂದಾವನದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹರಿದೇವ ಫ್ರಮ್ ಗೋವರ್ಧನ್. ಸೊ ಹರಿದೇವ ಗೋವರ್ಧನ್. ಬಲದೇವ ಇನ್ ದೌಜಿ. ಯಾರ್ಯಾರು? ಮೂರು ಗೋವಿಂದ ದೇವ, ಹರಿದೇವ, ಬಲದೇವ. 3 ವಿಗ್ರಹಗಳನ್ನು ಸೊ ಈ ವಜ್ರನಾಭ ಸ್ಥಾಪನೆ ಮಾಡ್ತಾರಂತ. ಯಾರ ಜೊತೆಯಲ್ಲಿ? ಕೇಶವ ದೇವ ಜೊತೆದಲ್ಲಿ. ಸಾರಿ, ಈ ಕೇಶವ ದೇವ ಜೊತೆದಲ್ಲೇ ಈ ವಿಗ್ರಹಗಳನ್ನು ಸ್ಥಾಪನೆ ಮಾಡ್ತಾರೆ. ಏನೊಂದು? ಗೋವಿಂದ ದೇವ, ಹರಿದೇವ, ಬಲದೇವ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಓದೋಕೆ. ಚೆನ್ನಾಗಿ ಅನಿಸ್ತಾ ಇದಾ ಏನು? So all the Vajranava built a temples here at the commensurate the Krishna birth. It is no longer here. Others have since been constructed. The demolished in 16 Muslim kings. Aurangzeb destroyed the temples constructed. So ಈ ರೀತಿಯಾಗಿ ಎಲ್ಲ ದೇವಸ್ಥಾನಗಳು ವಜ್ರನಾಭ ಮಾಡಿದ್ರೇನು ಏನಾಯ್ತು? ಈ ಔರಂಗಜೇಬ್ ಸಮಯದಲ್ಲಿ ಸ್ವಲ್ಪ ಡೆಮಾಲಿಷ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ. Crossing the courtyard, wind away tunnel of the that who are themselves quite numerous, and then Krishna across the Yamuna, 400 Krishna appearing to the Vasudeva and Devaki, and demigods offering their prayers with the folded hands. So ಇಲ್ಲಿ ಒಂದು ಜಾಗ ಕಾಣಿಸ್ತಾ ಇದೆ. inside in what looks like a prison cell, a beautiful bass reliefed portrait of the Vasudeva carrying the baby. When the Lord appeared in the prison in the Mathura, Vasudeva and Devaki understanding him to be a supreme personality of Godhead, offered him beautiful prayers, and the Lord Krishna reciprocated, instructing them that the Devaki's request, withdrawing his four-armed and form, assuming the original two-armed, and then Vasudeva carry him in the Janma Bhumi to the Nanda Bhavan in a Gokul. So ಇಲ್ಲೇ ಯಾವಾಗ ನಾವು ಆ ದೇವಸ್ಥಾನ ಒಳಗಡೆ ಹೋಗ್ತೀವೋ, ನಾವು ಇಷ್ಟ ತನಕ ಕೇಶವ ದೇವ ದರ್ಶನ ಮಾಡ್ಕೊಂಡಿದೀವಿ. ಕೇಶವ ದೇವ ಹತ್ರನೇ ಚೈತನ್ಯ ಮಹಾಪ್ರಭುನ ಡ್ಯಾನ್ಸ್ ಮಾಡಿದ್ದಾರೆ. ಅಲ್ಲಿಂದ ನಾವು ಇನ್ ಸ್ವಲ್ಪ ಮುಂದೆ ಹೋಗಿದ್ರೆ ಜೈಲ್ ಕಾಣಿಸ್ತದೆ. ಆ ಜೈಲಲ್ಲಿನೇ ಭಗವಂತ ಹುಟ್ಟಿದ್ದಾರೆ ಅಂತ. ಅದೇ ಜೈಲಲ್ಲಿ ಭಗವಂತ ಕೃಷ್ಣ ದರ್ಶನ ಕೊಡ್ತಾರೆ. ಯಾರಿಗೆ? ದೇವಕಿ ವಸುದೇವಳಿಗೆ. ನಾರಾಯಣ ಚತುರ್ಭುಜ ರೂಪದಲ್ಲಿ ದರ್ಶನ ಕೊಡ್ತಾರೆ. ಕೊಟ್ಟಿದ ಮೇಲೆ ದೇವಕಿ ಕೇಳ್ತಾರೆ, ಭಗವಂತ ನಾನು ಚತುರ್ಭುಜ ರೂಪದಲ್ಲಿ ನೋಡೋಕ್ ಆಗ್ತಾ ಇಲ್ಲ, 2 ಭುಜ ರೂಪದಲ್ಲಿ ನನಗೆ ದರ್ಶನ ಕೊಡಪ್ಪ ಅಂತ. ಅವಾಗ ದೇವಕಿಗೆ ಕೃಷ್ಣ ಹೇಗೈತೆ ಇರ್ತಾರೋ ಹಾಗ ದರ್ಶನ ಕೊಡ್ತಾರೆ. 2 ಭುಜ ರೂಪದಲ್ಲಿ ದರ್ಶನ ಕೊಟ್ಟು, ಸರಿ ನೀವು ನಾನು ಈಗ ದೇವಕಿ ಗರ್ಭ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀನಿ, ಗೋಕುಲಕ್ಕೆ ಹೋಗ್ಬೇಕು, ಗೋಕುಲದಲ್ಲಿ ನಾನು ಬಿಡ್ಬೇಕು ಅಂತ ಭಗವಂತ ಹೇಳ್ತಾರೆ. ಸೊ ಅದು ಕೇಳ್ಕೊಂಡು ಸೊ ಅದಕ್ಕೆ ಸೊ ದ ಗ್ಲೋರೀಸ್ ಆಫ್ ದ ಲಾರ್ಡ್ ಬರ್ತ್ ಪ್ಲೇಸ್ entered into the birthplace of Sri Krishna even once in a month of Kartik certainly obtained the inexhaustible supreme Lord Krishna. ಸೊ ಏನ್ ಹೇಳ್ತಾ ಇದಾರೆ ಇಲ್ಲಿ ರೂಪ ಗೋಸ್ವಾಮಿ? ಪದ್ಮ ಪುರಾಣದಲ್ಲಿ ಬರ್ದಿದಾರಂತ. ಏನಂತ? ಈ ಕಾರ್ತಿಕ ಮಾಸದಲ್ಲಿ ಕನಿಷ್ಠ ಜೀವನದಲ್ಲಿ 1 ಬಾರಿ ಈ ಭಗವಂತ ಉದ್ಭವ ಆಗಿರುವಂತ ಸ್ಥಾನ ಕೃಷ್ಣ ಜನ್ಮಸ್ಥಾನಕ್ಕೆ ಯಾರೈತೆ ಹೋಗ್ತಾರೋ ಅಂತವ್ರಿಗೆ ಅನೇಕವಾಗಿರುವಂತ ಪ್ರತಿಫಲವ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್. ಓಕೆ, ಆಲ್ಮೋಸ್ಟ್ ಕೊನೆಗೆ ಬಂದಿದ್ವಿ. ಇನ್ನೊಂದು 10 ನಿಮಿಷ ಮುಗಿಸೋಣ, ಪರವಾಗಿಲ್ಲ ಅಲ್ವಾ? So it is the second day of Kartik, so it looks like our going home is assured. The devotees sight relief, and then our Kirtan party is squeezed in the desert adjacent to the Lord. The Chaitanya worshipped the 24 hours Kirtan. Darshan is sweet, and the Kirtan lively is an elderly Vaishnavas plays the mridanga, and then
An intelligent person does not take interest in the place, even in the topmost planetary system, if the pure Ganga of the topics concerning the Supreme Lord activities does not flow there. If there are not a devotee engaged in the service of the banks of such a river is a pity, or if there are the festivals of the Sankirtana Yagna to satisfy the. ಸೊ ಈ ರೀತಿಯಾಗಿ ಭಗವಂತನ ದರ್ಶನ ಮಾಡ್ಕೋಬೇಕಂದ್ರೆ ಸಂಕೀರ್ತನೆ ಇರಬೇಕು. ಸಂಕೀರ್ತನೆ ಇಲ್ಲದೆ ಅಂದ್ರೆ ಅದು ಪೂರ್ತಿ ಆಗಲ್ಲ ಅಂತ ಹೇಳ್ತಾ ಇದ್ರೆ. ವಿ ಆರ್ ಲೆಡ್ ಇನ್ ಟು ದ ಮೈನ್ ಟೆಂಪಲ್ ಭಾಗವತ ಭವನ್. That tells us to impetus 1965 was completed in the 1982. Is a massive structure and stands several feet taller than the mosque. So the temple room is huge and our kirtan notch higher, and the sound of the holy names reverberates and then flood and then. So there are the several alarms around the rooms, and the central one has very large deities, and the Radha and Krishna along with the path circumambulates the air altar. All 18,000 verses from the Srimad Bhagavatam are ever engraved in copper. So ಆ ಜನ್ಮಸ್ಥಾನ ಒಳಗಡೆ ನಾವು ಹೋಗಿದ್ರೆ ಹೋಗಿ ದರ್ಶನ ಮಾಡ್ಕೊಂತಾ ಇದ್ರೆ ಹೇಳ್ತಾ ಇದ್ರೆ ಒಂದ್ ಕಡೆ ಅರ್ಧ ಮಾಸ್ಕ್ ಇರುತ್ತೆ. ಆ ಮಾಸ್ಕ್ ಅಂದ್ರೆ ಗೊತ್ತಲ್ವಾ, ಮಸೀದು. ಇನ್ನೊಂದ್ ಕಡೆ ದೇವಸ್ಥಾನ ಇರುತ್ತೆ. ಸೊ ದೇವಸ್ಥಾನ ಸ್ವಲ್ಪ ಮೇಲೆ ಇರುತ್ತೆ, ಮಾಸ್ಕ್ ಸ್ವಲ್ಪ ಕೆಳಗಡೆ ಇರುತ್ತೆ. ಸೊ ಈಗ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂತಾ ಇದಾರೆ. ಆ ದೇವಸ್ಥಾನ ಏನಾಯ್ತಿದೋ 18,000 ಶ್ಲೋಕಗಳು ಶ್ರೀಮದ್ ಭಾಗವತದಲ್ಲಿ ಇರೋದು ಅಲ್ಲಿ ಇದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. There are the two altars, either on the left altar stands the deity Jagannath, Baladev and Subhadra. Sri Chaitanya Mahaprabhu stands on the separate platform facing them. Sita, Ram, Lakshman are the altar on the right on the main altar. The Hanuman stands on the separate altar facing them. There are also altars of the Sri Keshava, Swara, Lord Shiva, Keshaveshwara and Durga Devi in the temple room. At the far facing the main deities of the statue of the three men who provides the inspiration for the builders who constructed the temple. Jugal Kishore Birla, Madan Mohan Malviya, Hanuman Prasad. So numerous pillars hold up the high ceiling. Okay. ಸೊ ಆ ದೇವಸ್ಥಾನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಇಲ್ಲಿ. ಸೊ ಈ ರೀತಿಯಾಗಿ ಎಲ್ಲರೂ ಸೊ ಈ ದೇವಸ್ಥಾನವನ್ನು ದರ್ಶನ ಮಾಡ್ಕೊಂತಾರೆ. ದರ್ಶನ ಮಾಡ್ಕೊಂಡ ಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ದೀಪದಾನನು ನಡೆಯುತ್ತೆ. ಅಂದ್ರೆ ಭಗವಂತನಿಗೆ ಆರತಿ ಕೊಡ್ತಾರೆ. ಇಲ್ಲೇ ಪೋತ್ರಕುಂಡ ಅನ್ನೋದನ್ನು ಇದೆ. So I see the number of taking the advantages of the time in the sit before the deities and chant their Gayatri and then impressed. Then I had heard the many people talking about it, but I didn't realize how huge it was until I came here. Thus, Micha Hindus. This is the so as we exit Makkah for Hindus. So as we exit the temple and we walk the post soldier of the Rafale Krishna Janmashtami, one of the most important place pilgrimage for the Hindus, because of the history conflicts the Muslims over the ownership of this, and then the huge Potrakunda is nearby. It is said that this is the where Krishna baby clothes were washed. ಏನದು ಪೋತ್ರಕುಂಡ. ಈ ಪೋತ್ರಕುಂಡದಲ್ಲಿ ಏನ್ ಮಾಡೋರಂತ ಭಗವಂತನ ಬಟ್ಟೆಗಳು ವಾಶ್ ಮಾಡೋರಂತ. It's already dark. We wait a few minutes and everyone gather and then walk back together to the Dharmasthala for evening program and Sandhya Arati. Namo Deva Damodarananta Vishnu Prasida Prabho Dukkha Jalabdi Magnam Kripa Drishti Vrishchati Dinam Batanu Grihane Shama Magna Medaksha Drusham. Okay. So ಇದು ನಾವು ವೃಂದಾವನದಿಂದ ಮಥುರಾಗ್ ಬಂದಿದ್ದೀವಿ. ಮಥುರಾಗ್ ಬಂದು ಏನೇನ್ ನೋಡಿದೀವಿ? ಬರೋ ಸಮಯದಲ್ಲಿ ಫಸ್ಟು ಬಾದರುಂಡ ಬಿಹಾರಿ ದೇವಸ್ಥಾನ ನೋಡಿದೀವಿ, ಮತ್ತೆ ಅಕ್ರೂರ ಘಾಟವನ್ನು ನೋಡಿದೀವಿ, ಮತ್ತೆ ಅಲ್ಲಿಂದ ಬಂದು ಶ್ರೀಕೃಷ್ಣ ಜನ್ಮಸ್ಥಾನವನ್ನು ನೋಡಿದೀವಿ. ಆ ಜನ್ಮಸ್ಥಾನ ಒಳಗಡೆ ಹೋಗಿದ್ಮೇಲೆ ಕೇಶವ ದೇವ ಸೊ ಆ ದೇವಸ್ಥಾನವನ್ನು ನೋಡ್ತೀವಿ. ನೋಡಿದ ಮೇಲೆ ಅಲ್ಲಿ
ಚೈತನ್ಯ ಮಹಾಪ್ರಭು ನೃತ್ಯ ಮಾಡಿರುವಂತ ಜಾಗ ನಮ್ಗೆ ಸಿಕ್ತು. ಅದೆಲ್ಲ ನಾವು ನೋಡಿದ್ವಿ. ಅಲ್ಲಿ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಿದ್ವಿ. ಯಾರೈತೆ ಪ್ರದಕ್ಷಿಣೆ ಮಾಡ್ತಾರೋ ಕನಿಷ್ಠ 1 ಬಾರಿ ಕಾರ್ತಿಕ ಸಮಯದಲ್ಲಿ ಈ ಸ್ಥಾನವನ್ನು ದರ್ಶನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ದರ್ಶನ ಮಾಡಿಕೊಂಡು ಅಲ್ಲೇ ಬಿರ್ಲಾ ದೇವಸ್ಥಾನ ಇದ್ರೆ ಅದನ್ನು ದರ್ಶನ ಮಾಡಿಕೊಂಡು ಅಲ್ಲಿಂದ ಆಚೆ ಬರುವಾಗ ಒಂದು ಪೋತ್ರ ಕುಂಡ್ ಅಂತ ಇದೆ. ಈ ಪೋತ್ರ ಕುಂಡದಲ್ಲೇ ಕೃಷ್ಣ ಜನ್ಮ ಆಗಿದ ಮೇಲೆ ಬಟ್ಟೆವನ್ನು ಇಲ್ಲಿ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ನಾವು ಮಥುರಾ ಒಳಗಡೆ ಬಂದಿದ್ವಿ. ನಾಳೆ ಮಥುರಾ ಪರಿಕ್ರಮ ಇರುತ್ತೆ. ಮಥುರಾದಲ್ಲಿ ಪರಿಕ್ರಮ ಮಾಡುವಾಗ ಏನೇನ್ ಜಾಗ ನಮ್ಗೆ ಸಿಗುತ್ತೆ ಸೊ ಅನ್ನೋದು ಗೊತ್ತಾಗುತ್ತೆ. ಸೊ ಅದೆಲ್ಲ ನಾವು ನಾಳೆ ಮಥುರಾ ಪರಿಕ್ರಮದಲ್ಲಿ ಯಾರ್ಯಾರಿದ್ದಾರೆ ನಮ್ಗೆ ನಾಳೆ ಯಮ ಯಮಿ ಅಂದ್ರೆ ಇನ್ನು ಯಮರಾಜು ಅವ್ರ ತಂಗಿ ಬಗ್ಗೆನೂ ನಾವು ನಾಳೆ ತಿಳ್ಕೊಬಹುದು. ತುಂಬಾ ವಿಶೇಷ ಅವ್ರ ಬಗ್ಗೆ. ಅದನ್ನು ನಾವು ತಿಳ್ಕೊಳ್ಳೋಣ. ಸೊ ಈ ರೀತಿಯಾಗಿ ಪ್ರತಿದಿನ ಬೆಳಗ್ಗೆ ಸೊ ನಾವೇನ್ ಮಾಡೋಣ, ಈ ವೃಂದಾವನ ಪರಿಕ್ರಮವನ್ನು ಮಾಡೋಣ. ಇದು ಮನಃ ಪರಿಕ್ರಮ ಅಂತಾರೆ. ಈ ಮನಃ ಪರಿಕ್ರಮ ಕನೀಸ ಮಾಡಿದ್ರೆ ನಮ್ಗೆ ಯಾವತ್ತೋ ಒಂದಿನ ಭಗವಂತನ ಕೃಪದಿಂದ ನಾವು ಅಲ್ಲಿಗೆ ಹೋಗಿ ನಾವು ನಿಜವಾಗಿ ಆ ಭಕ್ತರ ಜೊತೆಯಲ್ಲಿ ನಾವು ಇದು ಮಾಡ್ಬೋದು, ಪರಿಕ್ರಮ ಮಾಡ್ಬೋದು ಅಂತ. ಸೊ ಇದರದಿಂದ ವೃಂದಾವನ ಮಹಾತ್ಮ ಕಿ ಜೈ, ಜಗದ್ಗುರು ಶಿಲ ಪ್ರಭುಪಾದ್ ಕಿ ಜೈ. ಸೊ ಯಾರ್ಕಂದ್ರೆ ಏನಾರ ಪ್ರಶ್ನೆ ಇದೆ ಇದಕ್ಕೆ ಸಂಬಂಧಪಟ್ಟು? ನೆನಪಿಟ್ಕೋಬೇಕು ಎಲ್ಲರೂ ಎಲ್ಲಿಂದ ಎಲ್ಲಿಗೆ ಬಂದಿದೀವಿ ಅಂತ. ಇವಾಗ ಅಲ್ಲಿದೀವಿ ನಾವು, ಮಥುರದಲ್ಲಿದೀವಿ. ಅಲ್ಲೇ ಇರಿ, ಧ್ವಂಸಂದ್ರ ಚಂದಾಪುರ್ಗ್ ಬರ್ಬೇಡಿ. ಸೊ ನೆಕ್ಸ್ಟ್ ನಾಳೆ ಅಲ್ಲಿಂದ ಶುರು ಮಾಡೋಣ ಎಲ್ಲೋಗ್ಬೇಕು ಅಂತ. ಹರಿಕೃಷ್ಣ ಪ್ರಭು, ಮತ್ತೆ ಅಕ್ರೂರ ಗಾಯತ್ರಿ ಜಪ ಮಾಡ್ತಾ ಇರ್ತಾರಲ್ವ ಪ್ರಭು, ಕೃಷ್ಣ ಬಲರಾಮ 2 ಕಡೆನೂ ನೋಡ್ತಾರೆ ಅವ್ರನ್ನ. ಅದು ಕನ್ಫ್ಯೂಸ್ ಆಗಿ ನಿಲ್ಸ್ಬಿಡ್ತಾರೆ. ಮತ್ತೆ ಅದ್ರ ಫಲ ಪ್ರಭು ಅವ್ರಿಗೆ? ಗಾಯತ್ರಿ ಮಾಡೋದೇನು, ಗಾಯತ್ರಿ ಜಪ ಮಾಡೋದು ಯಾಕಂದ್ರೆ ಭಗವಂತನ ದರ್ಶನ ಮಾಡ್ಕೊಳೋದು, ಅಂದ್ರೆ ಡೀಪ್ ದರ್ಶನ ಅಂತಾರೆ ಅದು. ಸೊ ಗಾಯತ್ರಿದಲ್ಲಿ ಮಂತ್ರಗಳಿರುತ್ತೆ, ಅದು ನಾವು ಹೇಳಬಾರ್ದು ಇಲ್ಲಿ. ಸೊ ಆ ಮಂತ್ರ ಜಪ ಮಾಡೋವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಭಗವಂತನ್ನೇ ಡೀಪ್ ಆಗಿ ಸ್ಮರಣ ಮಾಡ್ತೀವಿ. ಅದಕ್ಕೆ ಯಾರು ಮಾತಾಡಿದ್ರೇನು ಮಾತಾಡಲ್ಲ ಗಾಯತ್ರಿ ಸ್ಮರಣ ಮಾಡೋವಾಗ. ಸೊ ಯಾವಾಗ ಅವರು ಗಾಯತ್ರಿ ಸ್ಮರಣ ಮಾಡೋದು ಶುರು ಮಾಡಿದ್ರು ಆವಾಗೇ ಇದೆಲ್ಲ ಕಾಣಿಸ್ತು. ಭಗವಂತ 2 ಕಡೆ ದರ್ಶನ ಕೊಟ್ರು. ಅದಕ್ಕಿಂತ ಪ್ರತಿಫಲ ಏನಿದೆ? ನಮ್ಗೆ ಪ್ರತಿಫಲ ಸಿಗ್ಬೇಕಾಗಿರೋದೇ ಭಗವಂತನ ದರ್ಶನ. ಅದೇ ಉಚ್ಚ ಪ್ರತಿಫಲ, ಟಾಪ್ ಮೋಸ್ಟ್ ಪ್ರತಿಫಲ. ಸೊ ಅದು ಅಕ್ರೂರಕ್ಕೆ ಭಗವಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಲ್ರೆಡಿ ಪ್ರತಿಫಲ ಸಿಕ್ಕಿದೆ, ಬೇರೆ ಏನು ಪ್ರತಿಫಲ ಬೇಕಾಗಿರೋದಿಲ್ಲ. ನೆಕ್ಸ್ಟ್ ಓಕೆ, ಅಷ್ಟೇ ಅಲ್ವಾ? ಪ್ರಭು ಮತ್ತೆ 18,000 ಶ್ಲೋಕಗಳು ಭಾಗವತಂದು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತೀವಿ ಪ್ರಭು? ಅದು ಬಿರ್ಲಾ ದೇವಸ್ಥಾನ ಅಂತ ಒಬ್ರು ಪ್ರೈವೇಟ್ ದೇವಸ್ಥಾನ ಕಟ್ಟಿದ್ದಾರೆ. ಆ ದೇವಸ್ಥಾನದಲ್ಲಿ ಅವರು ಬಿರ್ಲಾ ಮಂದಿರ್ ಅಂತ ಇರುತ್ತಲ್ವಾ ನಮ್ಗೆ ಹೈದರಾಬಾದ್ ಅಲ್ಲಿ ಇಲ್ಲಿ ಅಂತ ದೇವಸ್ಥಾನದಲ್ಲಿ ಅವ್ರು ಮಾಡಿದ್ದಾರೆ ಅದು. ಓಕೆ, ನೆಕ್ಸ್ಟ್ ಇನ್ಯಾರೇನ ಪ್ರಶ್ನೆ? ಚೆನ್ನಾಗಿದಾ ಇದು ಓದೋದು ಪುಸ್ತಕ ವೃಂದಾವನ ಬಗ್ಗೆ? ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಾಗುತ್ತೆ ಅಟ್ಲೀಸ್ಟ್. ಚೆನ್ನಾಗಿದೆ ಪ್ರಭು. ಬೃಂದಾವನಕ್ಕೆ ಹೋಗ್ತಾ ಇದ್ದೆ ಪ್ರಭು ಪರಿಕ್ರಮಕ್ಕೆ. ಬಟ್ ಬೃಂದಾವನಕ್ಕೆ ಹೋಗ್ ಮುಂಚೆ ನಾವ್ ಈ ಕತೆ ತಿಳ್ಕೊಂಡ್ ಹೋದ್ರೆ ಅವಾಗ ನಮ್ಗೆ ಇನ್ನೂ ಅರ್ಥ ಆಗುತ್ತೆ ಪ್ರಭು. ಅಲ್ಲೆಲ್ಲ ಹೋದಾಗ ಪ್ರಭು ಹಿಂಗ್ ಹೇಳಿದ್ರು ಅಂತ. ಇಲ್ಲಿ ಸಮಯ ಬೃಂದಾವನ ಪರಿಕ್ರಮ ಮಾಡುವಾಗ ಮಥುರಾ ದರ್ಶನ ಮಾಡ್ಲಿಲ್ಲ ಪ್ರಭು ನಮ್ಗೆ. ಹೌದು, ಮಥುರಾಗ್ ಬರೋಕ್ ಆಗ್ಲಿಲ್ಲ. ಸೊ ಈಗ ಇದು ಓದನ ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಅಟ್ಲೀಸ್ಟ್ 1 hour ಬೇಕೇ ಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ಸಮಯದಲ್ಲಿ